ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಜೋಗುಳದ ಅರಕೆ ಇದು ಮರೆಯದಿರು ಚಿನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. ಮೊಲೆಯ ಹಾಲಂತೆ ಸವಿಜೇನು ಬಾಯಿಗೆ, ತಾಯಿ ಅಪ್ಪುಗೆಯಂತೆ ಬಲು ಸೊಗಸು ಮೈಗೆ. ಗುರುವಿನೋಳ್ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ, ತಾಯ್ನುಡಿಗೆ ದುಡಿದು ಮಡಿ ಇಹ ಪರಗಳೇಳ್ಗೆ. ಎಲ್ಲರಿಗೂ ನಮಸ್ಕಾರ. ಐ ಹೋಪ್ ಎಲ್ಲರೂ ತಮ್ಮ ತಯಾರಿ ಜೋರಾಗಿ ನಡೆಸ್ತಾ ಇದ್ದೀರಾ ಅಂತ. ಆ್ಯಂಡ್ ಐ ಹೋಪ್ ಏನೇನು ಕ್ಲಾಸಸ್ ಮಾಡಿದ್ದೆ ಅದೆಲ್ಲ ನಿಮ್ಗೆ ಹೆಲ್ಪ್ ಆಗ್ತಾ ಇದೆ ಅಂತ ಅನ್ಕೊಂತೀನಿ. ತುಂಬ ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಇದೆ. ಐ ಆಮ್ ರಿಯಲಿ ಹ್ಯಾಪಿ. ಈ ಒಂದೇನು ಪ್ರತಿಕ್ರಿಯೆ ಸ್ಟೂಡೆಂಟ್ಸ್ ತೋರಿಸ್ತಾರಲ್ಲ, ಅದೇ ನಮ್ಮ ಮೋಟಿವೇಶನು, ಅದೇ ನಮಗೆ ಸ್ಫೂರ್ತಿ. ಸೊ ಕೀಪ್ ಇಟ್ ಕಮಿಂಗ್, ಕೀಪ್ ವರ್ಕಿಂಗ್ ಹಾರ್ಡ್. ಪುನಃ ಒಂದು ರಿಕ್ವೆಸ್ಟ್ ಏನಂದರೆ, ದಯವಿಟ್ಟು ಶೇರ್ ಮಾಡಿ, ತುಂಬ ಜನರ ಜೊತೆ ಶೇರ್ ಮಾಡಿ. ತುಂಬ ಹೆಲ್ಪ್ ಆಗುತ್ತೆ ಎಲ್ರಿಗೂ. ಆ್ಯಂಡ್ ಎಲ್ರಿಗೂ ಹೆಲ್ಪ್ ಮಾಡಿದ್ರೆ ನಿಮಗೂ ಆಟೋಮ್ಯಾಟಿಕ್ಲಿ ಇನ್ ಫ್ಯೂಚರ್ ಹೆಲ್ಪ್ ಆಗೇ ಆಗುತ್ತೆ. Okay, so with that, let us start off with today's episode. Today's episode is Chapter 7 of the Karnataka Economic Survey 2024, that is Natural Resource Management and Environment. Sarina? So very important chapter because environment perspective Karnataka yavaglu first irutte. If you take the protected areas, national parks agli, wildlife sanctuaries agli, environmental protection anta bandaga, Karnataka has always held a very good position, and hence questions ee chapter inda baro sadhyategalu jaasti ide. So correct agi nodಕೊಳ್ಳಿ. So we will start off with the natural resource management and environment, which is the chapter 7 of your Karnataka Economic Survey. So let us go question wise and complete the entire topics. Let us start then. First question ನೋಡ್ತಾ ಇದ್ದೀರಾ ಈಗ. Consider the following statements. About 20% of the Western Ghats of the country are in the state of Karnataka. Second, to protect and develop biodiversity, the state has formed 600 biodiversity management committees at Gram Panchayat level. Which of the above statements are correct? A, 1 only, B, 2 only, C, both 1 and 2, and D, none of the above. ಆಯ್ತಾ? ಸೊ ಇಲ್ಲಿ ನಿಮ್ದು ಜನರಲ್ ಸೆನ್ಸ್ ಏನ್ ಹೇಳ್ಬೇಕಂದ್ರೆ, ಫಸ್ಟ್ ಸ್ಟೇಟ್ಮೆಂಟ್ ನೋಡಿ, ಅಬೌಟ್ 20% ಆಫ್ ದ ವೆಸ್ಟರ್ನ್ ಘಾಟ್ಸ್ ಆಫ್ ದ ಕಂಟ್ರಿ ಆರ್ ಇನ್ ದ ಸ್ಟೇಟ್. ಒಂದು ಎಲ್ರಿಗೂ ಏನ್ ಗೊತ್ತಿರ್ಬೇಕಂದ್ರೆ, ಕರ್ನಾಟಕ ಶೇರ್ಸ್ ದ ಲಾರ್ಜೆಸ್ಟ್ ಬೌಂಡ್ರಿ ಆಫ್ ವೆಸ್ಟರ್ನ್ ಘಾಟ್ಸ್ ಇನ್ ಇಂಡಿಯಾ. 6 ಸ್ಟೇಟ್ಸ್, 6 ರಾಜ್ಯಗಳು ವೆಸ್ಟರ್ನ್ ಘಾಟ್ಸ್ ಶೇರ್ ಮಾಡ್ತವೆ. ಆ 6 ರಾಜ್ಯಗಳಲ್ಲಿ ಕರ್ನಾಟಕನೇ ಫಸ್ಟ್ ಇರೋದು. ಇದು ಜನರಲ್ ನಾಲೆಜ್, ಎಲ್ರಿಗೂ ಗೊತ್ತಿರಬೇಕು. ಸೊ ಅದು 20% ಅಲ್ಲ, ಅಲ್ಲಿ ಕರೆಕ್ಟ್ ಆನ್ಸರು 60% ಆಫ್ ವೆಸ್ಟರ್ನ್ ಘಾಟ್ಸ್ ಈಸ್ ಶೇರ್ಡ್ ಬೈ ಕರ್ನಾಟಕ ಅಲೋನ್. ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಸ್ಟಾಟಿಸ್ಟಿಕ್ಸ್ ಯು ಹ್ಯಾವ್ ಟು ರಿಮೆಂಬರ್. ಗೊತ್ತಾಯ್ತಾ? ಸೊ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪು. ಸೆಕೆಂಡ್ ಸ್ಟೇಟ್ಮೆಂಟ್ ಬಂದಾಗ ಇದು ಅದಷ್ಟೇ ಕಾಮನ್ ಸೆನ್ಸ್ ನೋಡಿ. ಟು ಪ್ರೊಟೆಕ್ಟ್ ಅಂಡ್ ಡೆವಲಪ್ ಬಯೋಡೈವರ್ಸಿಟಿ, ದ ಸ್ಟೇಟ್ ಹ್ಯಾಸ್ ಫಾರ್ಮ್ಡ್ 600 ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟೀಸ್ ಅಟ್ ಗ್ರಾಮ ಪಂಚಾಯತ್ ಲೆವೆಲ್. ಓವರ್ ಆಲ್ ಕರ್ನಾಟಕದಲ್ಲಿ ಗ್ರಾಮ ಪಂಚಾಯತ್ 5554 ಇದೆ. ಓಕೆ, ವೆನ್ ದೇರ್ ಇಸ್ 5954 ಗ್ರಾಮ ಪಂಚಾಯತ್ಸ್, ವೈ ಇಸ್ ಇಟ್ ದಟ್ 600 ಯಾಕೆ ಮಾಡಿರ್ಬೇಕು? ವೈ ಇಸ್ ಇಟ್ ಸೋ ಲೆಸ್? ಅಲ್ವಾ, ನಂಬರ್ ತುಂಬಾ ಕಡಿಮೆ ಆಯ್ತು. ಈ ತರ ಬೇಸಿಕ್ ಆಗಿ ಇರೋ ನಾಲೆಜ್ ನ ಮ್ಯಾಪ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಸರಿನಾ? ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಆಲ್ಸೋ ಇಸ್ ರಾಂಗ್. ಸೊ ದ ಆನ್ಸರ್ ಇಯರ್ ಇಸ್ ಡಿ, ನನ್ ಆಫ್ ದ ಅಬೌವ್. ಎರಡು ಸ್ಟೇಟ್ಮೆಂಟ್ ತಪ್ಪು. ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆನ್ಸರ್, ಅಬೌಟ್ 60% ಆಫ್ ದ ವೆಸ್ಟರ್ನ್ ಘಾಟ್ಸ್ ಇಸ್ ಶೇರ್ಡ್ ಬೈ ಕರ್ನಾಟಕ. ಅಂಡ್ ಸೆಕೆಂಡ್, ಟು ಪ್ರೊಟೆಕ್ಟ್ ದ ಬಯೋಡೈವರ್ಸಿಟಿ, ಕರ್ನಾಟಕ ಗವರ್ಮೆಂಟ್ ಹ್ಯಾಸ್ ಫಾರ್ಮ್ಡ್ 6554 ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟೀಸ್. 6554 ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟೀಸ್ ನ ಫಾರ್ಮ್ ಮಾಡಿದ್ದಾರೆ. So I hope you understood this first question. Let us move on to the second question. Second question ಏನಪ್ಪಾ ಅಂದ್ರೆ, you are seeing it. Consider the following statements. Karnataka is the 7th largest state of the country with 5.83% of the geographical area. ಸರಿನಾ? ಸೆಕೆಂಡ್ ಸ್ಟೇಟ್ಮೆಂಟ್ ಏನಂದ್ರೆ, the total area of the forest in Karnataka is 40649.30 square kilometer. ಸೊ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಅ ಜನರಿಕ್ ಸ್ಟೇಟ್ಮೆಂಟ್, ನಿಮ್ಗೆ ಗೊತ್ತಿರಲೇಬೇಕು. ನೀವು ಯಾವುದೇ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ ಬುಕ್ ತೆಗೆದ್ರೆ ಅದ್ರಲ್ಲಿ ಫಸ್ಟ್ ಚಾಪ್ಟರ್ ಫಸ್ಟ್ ಲೈನ್ ಇದೇ ಇರುತ್ತೆ. ಕರ್ನಾಟಕ ಎಕನಾಮಿಕ್ ಸರ್ವೇಲೂ ಅಷ್ಟೇ ಈ ಚಾಪ್ಟರ್ ಅಲ್ಲಿ ತುಂಬಾ ಕಡೆ ಬಂದಿದೆ ಇದು. ಸೊ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಅ ಜನರಿಕ್ ಫ್ಯಾಕ್ಟ್ ದಟ್ ಯು ಶುಡ್ ನೋ. ನಾನು ಹೇಳಿದ್ದೀನಿ ಕರ್ನಾಟಕ ಏನೇನ್ ಜನರಿಕ್ ಫ್ಯಾಕ್ಟ್ ಇದೆ ಅದೆಲ್ಲ ನಿಮ್ ತಲೆಯಲ್ಲಿ ಇರಬೇಕು. ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಕರ್ನಾಟಕ ಈಸ್ ದ 7th largest state of the country with 5.83% of the geographical area. ಸೆಕೆಂಡ್ ಸ್ಟೇಟ್ಮೆಂಟು ಏನ್ ಇಂಟಂದ್ರೆ, ಯಾವಾಗ್ಲೂ 40649.30 ಪಾಯಿಂಟ್ ಇಷ್ಟು ಪಾಯಿಂಟ್ ಹಾಕ್ಬಿಟ್ಟು ತುಂಬಾ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದಾರೆ ಅಂದ್ರೆ ಅದು ಮೋರ್ ಆರ್ ಲೆಸ್ ಕರೆಕ್ಟೇ ಅಂತ. ಆಯ್ತಾ? ಈಗ ಅದನ್ನ ತೆಗೆದ್ಬಿಟ್ಟು ಬೇರೆ ಯಾವ್ದೋ ನಂಬರ್ ಹಾಕ್ಬೇಕಂದ್ರೆ ನಾನು ನಂಬರ್ನ ಪಾಯಿಂಟ್ ನಲ್ಲಿ ಹಾಕಲ್ಲ. ನಾನು ಏನ್ ಮಾಡ್ತೀನಿ ಅಂದ್ರೆ, ದ ಟೋಟಲ್ ಏರಿಯಾ ಆಫ್ ಫಾರೆಸ್ಟ್ ಇನ್ ಕರ್ನಾಟಕ ಇಸ್ 3000 ಸ್ಕ್ವೇರ್ ಕಿಲೋಮೀಟರ್ ಅನ್ಬಿಡ್ತೀನಿ. ಆಯ್ತಾ? 0.069 ಹಂಗೆಲ್ಲ ಹೇಳಿದ್ರೆ ಮೋಸ್ಟ್ಲಿ, ನಾನು ಗ್ಯಾರಂಟಿ ಕೊಡ್ತಾ ಇಲ್ಲ, ಮೋಸ್ಟ್ಲಿ ಕರೆಕ್ಟ್ ಇರುತ್ತೆ.
ಆಯ್ತಾ. ಬಟ್ ಇಲ್ಲಿ ನಾನು ಮೋಸ್ಟ್ಲಿ ಕರೆಕ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ಇಫ್ ಯು ಸಿ ವಿಚ್ ಆಫ್ ದ ಅಬೌವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್, ಎ 1 ಓನ್ಲಿ, ಬಿ 2 ಓನ್ಲಿ, ಸಿ ಬೋತ್ 1 and 2 and ಡಿ ನನ್ ಆಫ್ ದ ಅಬೌವ್ ತಗೊಂಡ್ರೆ ಆನ್ಸರ್ ಇಸ್ ಸಿ, ಬೋತ್ 1 and 2 ಆರ್ ಕರೆಕ್ಟ್. ಸರಿನಾ. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ಥರ್ಡ್ ಕ್ವೆಶ್ಚನ್. ಆಯ್ತಾ. ಅಗೇನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಪೀಸೀಸ್ ಆರ್ ಫೌಂಡ್ ಇನ್ ದ ಫಾರೆಸ್ಟ್ ಆಫ್ ಕರ್ನಾಟಕ? Ectona grandis, Santalum album, Dalbergia latifolia, then you have Pterocarpus species, then you have Cedrus deodora and Pinus valiciania. Aita, which of the above or how many of the above given options are correct? Only 3, only 4, only 5 and all 6. Again ಇಲ್ಲಿ ಪುನಃ ಕಾಮನ್ ಸೆನ್ಸ್ ಅಷ್ಟೇ. ಆಯ್ತಾ. ನಾನು ಯಾಕೆ ಈ ಟೆಕ್ನಿಕಲ್ ನೇಮ್ಸ್ ಕೊಟ್ಟಿದ್ದೀನಿ ಅಂದ್ರೆ ಎಕನಾಮಿಕ್ ಸರ್ವೇಲು ಟೆಕ್ನಿಕಲ್ ನೇಮ್ಸೇ ಇದೆ, ಅದಕ್ಕೆ ಆ ಟೆಕ್ನಿಕಲ್ ನೇಮ್ಸ್ ಕೊಟ್ಟಿದ್ದೀನಿ. ಸೊ ಈ ಸುಮ್ಮನೆ ನಿಮ್ನ ಎದುರ್ಸಕ್ ಟೆಕ್ನಿಕಲ್ ನೇಮ್ಸ್ ಕೊಡ್ತಾ ಇಲ್ಲ. ಈ ಚಾಪ್ಟರ್ ಅಲ್ಲಿ ಆ ಹೆಸರುಗಳನ್ನ ಟೆಕ್ನಿಕಲ್ ಆಗಿ ಕೊಟ್ಟಿದ್ದಾರೆ, ಅದಕ್ಕೆ ನಿಮ್ಗೆ ಟೆಕ್ನಿಕಲ್ ಆಗಿ ಸೈಂಟಿಫಿಕ್ ನೇಮ್ಸ್ ಕೊಡ್ತಾ ಇದ್ದೀನಿ. ಸರಿನಾ. ಸೊ ಓವರ್ ಆಲ್ ನಿಮ್ಗೆ ಹಿಂಟ್ ಏನಿರ್ಬೇಕು ಗೊತ್ತಾ, ಲಾಸ್ಟ್ ಎರಡು ಏನ್ ಟ್ರೀಸ್ ಇದೆ, ಸೆಡ್ರಸ್ ದಿಯೋದೋರಾ, ಅದರಲ್ಲೇ ಹಿಂಟಿದೆ. ದಿಯೋದಾರ್, ಆ ಟ್ರೀ ಏನಿದೆ ದಿಯೋದಾರು, ಅದ್ರದ್ದು ಅದು ಸೆಡ್ರಸ್ ದಿಯೋದೋರಾ. ನೆಕ್ಸ್ಟ್ ಪೈನಸ್ ವಲಿಚಿಯಾನಿಯಾ ಏನಿದೆ, ಅದು ಪೈನ್ ಟ್ರೀ ಅಂತಾರಲ್ಲ ಅದು. ದಿಯೋದಾರ್ ಅಂಡ್ ಪೈನ್ ಇವ್ದ ಟೆಂಪರೇಟ್ ರೀಜನ್ಸ್ ಅಲ್ಲಿ ಬೆಳೆಯೋವು, ತುಂಬಾ ತಂಪಿರೋ ಪರಿಸರದಲ್ಲಿ ಬೆಳೆಯುವಂತ ಮರಗಳಿವು. ಸೊ ಇವು ಕರ್ನಾಟಕದಲ್ಲಿ ಬೆಳೆಯಲ್ಲ, ಇದು ಟೆಂಪರೇಟ್ ಝೋನ್ಸ್ ನಲ್ಲಿ ಬೆಳೀತಾರೆ. ಕಾಶ್ಮೀರ್ನಲ್ಲಿ ಸಿಗುತ್ತೆ ನಿಮ್ಗೆ, ಹೈ ಆಲ್ಟಿಟ್ಯೂಡ್ ಏರಿಯಾಸ್ ನಲ್ಲಿ ಸಿಗುತ್ತೆ ನಿಮ್ಗೆ. ಸೊ ಇಂಥ ಟ್ರೀಸು ಇರಲ್ಲ ಅಂತ 100% ತೆಗೆದ್ಬಿಡ್ಬೋದು ನೀವು. ಓಕೆ. ಸೊ ಹಿಯರ್ ದ ಆನ್ಸರ್ ಇಸ್ ಬಿ. 4 ಕರೆಕ್ಟ್ ಇದೆ. ಟೆಕ್ಟೋನಾ ಗ್ರ್ಯಾಂಡಿಸ್ ಅಂದ್ರೆ ಟೀಕು, ಆಯ್ತಾ. ಸ್ಯಾಂಟಲಮ್ ಆಲ್ಬಮ್ ಅಂದ್ರೆ ಸ್ಯಾಂಡಲ್ವುಡ್. ಡಲ್ಬರ್ಜಿಯಾ ಲ್ಯಾಟಿಫೋಲಿಯಾ ಅಂದ್ರೆ ಇಟ್ ಇಸ್ ರೋಸ್ವುಡ್. ಸೊ ಅಂಡ್ ದ ಲಾಸ್ಟ್ ಇಸ್ ಟೆರೋಕಾರ್ಪಸ್ ಸ್ಪೀಸೀಸ್. ಟೆರೋಕಾರ್ಪಸ್ ಸ್ಪೀಸೀಸ್ ಅಂದ್ರೆ ತುಂಬಾ ಗುಂಪು, ಆ ಟೆರೋಕಾರ್ಪಸ್ ಅಲ್ಲಿ ತುಂಬಾ ಡಿಫ್ರೆಂಟ್ ಬ್ರಾಂಚಸ್ ಇದೆ. ಸೊ ಈ 4 ಯು ಕ್ಯಾನ್ ಫೈಂಡ್ ಇಟ್ ಇನ್ ಕರ್ನಾಟಕ. ಓಕೆ. ಸೊ ದ ಆನ್ಸರ್ ಇಸ್ ಬಿ. ಸರಿನಾ. ನೆಕ್ಸ್ಟ್ ಹೋಗೋಣ. ಅರೇಂಜ್ ದ ಫಾರೆಸ್ಟ್ ಆಫ್ ಕರ್ನಾಟಕ ಇನ್ ದ ಡಿಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಜಿಯೋಗ್ರಾಫಿಕಲ್ ಏರಿಯಾ. ಕ್ವಶನ್ ಯಾವಾಗಲೂ ಡಿಕ್ರೀಸಿಂಗ್ ಆರ್ಡರ್ ಅಂದಾಗ ಒಂದ್ಸತಿ ತಲೆಯಲ್ಲಿ ನ್ಯಾಪ್ಕ ಇಟ್ಕೊಳ್ಳಿ, ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ. ಡಿಕ್ರೀಸಿಂಗ್ ಆರ್ಡರ್ ಅಂದ್ರೆ ಜಾಸ್ತಿಯಿಂದ ಕಡಿಮೆಗೆ ಜಾಸ್ತಿಯಿಂದ ಕಡಿಮೆ ಕಡೆಗೆ ಹೋಗೋದು. ಸರಿನಾ. ಅದನ್ನ ಒಂದ್ಸತಿ ಹೇಳ್ಕೊಳ್ಳಿ, ಯಾಕಂದ್ರೆ ಕನ್ಫ್ಯೂಸ್ ಆಗೋಗ್ತೀರಾ ಯಾವಾಗ್ಲೂ. ಡಿಕ್ರೀಸಿಂಗ ಇನ್ಕ್ರೀಸಿಂಗ ಅಂತ ಒಂದ್ಸತಿ ಓದಿದಾಗ ಜಾಸ್ತಿಯಿಂದ ಕಡಿಮೆಗೆ ಹೋಗ್ಬೇಕಾ, ಕಡಿಮೆಯಿಂದ ಜಾಸ್ತಿಗೆ ಹೋಗ್ಬೇಕಾ, ಇದನ್ನೊಂದ್ಸತಿ ನೀವು ಹೇಳ್ಕೊಂಡೆ ನೆಕ್ಸ್ಟ್ ಮುಂದುವರಿಬೇಕು. ಇಲ್ಲಾಂದ್ರೆ ಯೂಶಲಿ ಸ್ಟೂಡೆಂಟ್ಸ್ ಆ ಅರಿಯಲ್ಲಿ ಏನ್ ಮಾಡ್ತಾರೆ, ಗೊತ್ತಿದ್ರು ಆನ್ಸರ್ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ನ ಕನ್ಫ್ಯೂಸ್ ಮಾಡ್ಕೊಂಡು ಅಲ್ಲಿ ಹಾಕ್ಬಿಟ್ಟು ಬರ್ತಾರೆ. 2 ಆಪ್ಷನ್ ಇರ್ತಾವಲ್ಲಿ, ಇನ್ಕ್ರೀಸಿಂಗ್ ಆರ್ಡರ್ದು ಇರ್ತವೆ, ಡಿಕ್ರೀಸಿಂಗ್ ಆರ್ಡರ್ದು ಇರುತ್ತೆ, ಬೇಗ ಅಂತ ಕೊಟ್ಟಿರ್ತಾರೆ. ಸೊ ಯಾವತ್ತು ಕನ್ಫ್ಯೂಸ್ ಆಗಬೇಡಿ. ದ ಮೊಮೆಂಟ್ ಯು ಆರ್ ರೀಡಿಂಗ್ ಡಿಕ್ರೀಸಿಂಗ್ ಆರ್ಡರ್ ಅಂತ, ಡಿಕ್ರೀಸಿಂಗ್ ಆರ್ಡರ್ ಅಂದ್ರೆ ಜಾಸ್ತಿಯಿಂದ ಕಡಿಮೆ ಕಡೆಗೆ ಹೋಗ್ಬೇಕು. ಸರಿನಾ. ಈಗ ನೋಡೋಣ. ಈಗ ಆಪ್ಷನ್ಸ್ ನೋಡಿ. ರಿಸರ್ವ್ಡ್ ಫಾರೆಸ್ಟ್, ಪ್ರೊಟೆಕ್ಟೆಡ್ ಫಾರೆಸ್ಟ್, ಅನ್ಕ್ಲಾಸ್ಡ್ ಫಾರೆಸ್ಟ್, ವಿಲೇಜ್ ಫಾರೆಸ್ಟ್. ಸರಿನಾ. ವಿಚ್ ಆಫ್ ದ ಬಿಲೋ ಆರ್ಡರ್ ಕರೆಕ್ಟ್ಲಿ ಮ್ಯಾಚಸ್ ದ ಡಿಕ್ರೀಸಿಂಗ್ ಆರ್ಡರ್? 1 3 2 4, 2 1 3 4, 2 1 4 3, 1 2 3 4. ಸರಿನಾ. ಸೊ ಇಲ್ಲಿ ಮ್ಯಾಚ್ ಫಾಲೋಯಿಂಗ್ ನೋಡಿದಾಗ ನೋಡಿ, ಫಸ್ಟ್ ಆಪ್ಷನ್ ನೀವು ಯಾವಾಗ್ಲೂ ನೋಡಿ, ಯಾವಾಗ್ಲೂ ಗುಂಪಿನಲ್ಲಿ ಕೊಟ್ಬಿಟ್ಟಿರ್ತಾರ ಅವ್ರು ಫಸ್ಟೇ. ಆಯ್ತಾ. ಈಗ ನೀವು ನೋಡಿದ್ರೆ 1 2, ಈಗ 1 2 or 2 1 ಫಸ್ಟ್ ರಲ್ಲಿ ನೀವು ಅದರಲ್ಲಿ ಅವೆರಡರಲ್ಲೇ ಒಂದು ಕಂಡು ಹಿಡ್ಕೊಬೇಕು. ನೀವು 1 2 or 2 1 ಅಲ್ಲೇ ಕಂಡು ಹಿಡ್ಕೊಬೇಕು. ನೀವು ಜಾಸ್ತಿ ತಲೆಗೆಡ್ಸ್ಕೊಬಾರ್ದು. 1 2 or 2 1 ಅಲ್ಲೇ ಆನ್ಸರ್ ಇರೋದು ಫಸ್ಟ್. 1 2 ಅಥವಾ 2 1. ನೆಕ್ಸ್ಟ್ ಏನ್ ನೋಡ್ಕೊಬೇಕು, 3 4 ನಲ್ಲಿ ಇರಬೇಕು ಅಥವಾ 4 3 ನಲ್ಲಿ ಇರಬೇಕು. ಸೊ ಹಿಂಗೆ ಯು ಶುಡ್ ಆಲ್ವೇಸ್ ಮ್ಯಾಚ್ ಫಾಲೋಯಿಂಗ್ ಕೊಟ್ಟಾಗ ಫಸ್ಟ್ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಒಂದೇ ಸತಿ 4 ಆಪ್ಷನ್ ನೋಡಕ್ ಹೋಗ್ಬೇಡಿ. ಫಸ್ಟ್ ನೀವು ಡಿಸೈಡ್ ಮಾಡ್ಬೇಕಾಗಿರೋದು 1 2 ಲಿ ಯಾವ್ದು ಫಸ್ಟ್ ಬರುತ್ತೆ, ಯಾವ್ದು ಸೆಕೆಂಡ್ ಬರುತ್ತೆ ಅಂತ. 3 4 ನಲ್ಲಿ ಯಾವ್ದು ಥರ್ಡ್ ಬರುತ್ತೆ, ಯಾವ್ದು ಫೋರ್ತ್ ಬರುತ್ತೆ ಅಂತ. ಆಯ್ತಾ. ಸೊ 1 and 2 ಲಿ ಡಿಸೈಡ್ ಮಾಡಿದ್ಮೇಲೆ 3 and 4 ಹೋಗಿ. ಸರಿನಾ. ಸೊ ಓವರ್ ಆಲ್ ಆನ್ಸರ್ ಏನಪ್ಪಾ ಇಲ್ಲಿ ಅಂದ್ರೆ ಎ ಇಸ್ 1 3 2 4. ಆಯ್ತಾ. ಸೊ ಹೇಳ್ತೀನಿ ನೋಡಿ. ದ ಹೈಯೆಸ್ಟ್, ಈಗ ಓವರ್ ಆಲ್ ಫಾರೆಸ್ಟ್ ತಗೊಂಡ್ರೆ, ಫಾರೆಸ್ಟ್ ಏರಿಯಾ, ಫಾರೆಸ್ಟ್ ಕವರ್ ಅಲ್ಲ, ಫಾರೆಸ್ಟ್ ಏರಿಯಾ ಅಂತ ತಗೊಂಡ್ರೆ, ನಾನು ಇಲ್ಲಿ ಟೇಬಲ್ ತೋರಿಸ್ತಾ ಇದ್ದೀನಲ್ಲ ನಿಮಗೆ, ಈ ಟೇಬಲ್ ಪ್ರಕಾರ ಯು ಕ್ಯಾನ್ ಸಿ ದ ಟೇಬಲ್ ಆಲ್ಸೋ. ಅಕಾರ್ಡಿಂಗ್ ಟು ದ ಟೋಟಲ್ ಫಾರೆಸ್ಟ್ ಏರಿಯಾ, ದಟ್ ಇಸ್ 21.19% ಅಂತ ಈ ಟೇಬಲ್ ನಲ್ಲಿ ಕೊಟ್ಟಿದ್ದಾರೆ ಎಕನಾಮಿಕ್ ಸರ್ವೇಲಿ. ಅದರಲ್ಲಿ ಹೈಯೆಸ್ಟ್ ಇರೋದು ರಿಸರ್ವ್ಡ್ ಫಾರೆಸ್ಟ್. ಎಲ್ಲರೂ ಏನು ಊಹೆ ಮಾಡ್ತೀರಾ ಅಂದ್ರೆ ಪ್ರೊಟೆಕ್ಟೆಡ್ ಫಾರೆಸ್ಟ್ ಇರುತ್ತಪ್ಪ, ಪ್ರೊಟೆಕ್ಟೆಡ್ ಫಾರೆಸ್ಟ್ ಒಳಗೆ ಬಂದ್ಬಿಡುತ್ತೆ ಅಂತ. ಇಲ್ಲ, ರಿಸರ್ವ್ಡ್ ಫಾರೆಸ್ಟ್ ಆಸ್ ದ ಹೈಯೆಸ್ಟ್ ಪರ್ಸೆಂಟೇಜ್ 16.07. ಸರಿನಾ. ಅದಾದ್ಮೇಲೆ ಬರೋದು ಅನ್ಕ್ಲಾಸ್ಡ್ ಫಾರೆಸ್ಟ್. ಆಯ್ತಾ. ಅದಾದ್ಮೇಲೆ ಬರೋದು ಪ್ರೊಟೆಕ್ಟೆಡ್ ಫಾರೆಸ್ಟ್, ಅದಾದ್ಮೇಲೆ ಬರೋದು ವಿಲೇಜ್ ಫಾರೆಸ್ಟ್. ಓಕೆ. ಸೊ 1 3 2 4 ಇಸ್ ದ ಆನ್ಸರ್. ದ ಸೊಲ್ಯೂಷನ್ ಇಸ್ ಎ. So I hope you have understood the answer properly. Correct agaitala. Next let us go to the 5th question. Consider the following: Kodagu, Dakshin Kannada, Udupi and Uttara Kannada. Aita. Arrange the percentage of forest from highest to lowest. Serina. Puna il nodi. A 4 1 2 3, B 1 4 2 3, C 1 4 3 2, D is 4 1 3 2.
ಇಲ್ಲೂ ಅಷ್ಟೇ 4 ನೀವು ಆಪ್ಷನ್ ನೋಡಿದೀರಾ. ಫಸ್ಟ್ ಹೈಯೆಸ್ಟ್ ಲೋಯೆಸ್ಟ್ ಅಂತ ನಾನೇ ಕೊಟ್ಬಿಟ್ಟಿದ್ದೀನಿ, ಸೊ ಏನ್ ತಲೆ ಕೆಡ್ಸ್ಕೊಳಂಗಿಲ್ಲ. ಫಸ್ಟ್ ನೀವು ಏನ್ ನೋಡ್ಬೇಕು ಅಂದ್ರೆ, ಯಾವ ಇದನ್ನ ನೋಡ್ಬೇಕಂದ್ರೆ, ಜಾಗಗಳು ನೋಡ್ಬೇಕಂದ್ರೆ 4 ಮತ್ತೆ 1 ನಲ್ಲಿ ಉತ್ತರ ಕನ್ನಡ ಇದೆ, ಕೊಡಗು ಇದೆ. ಇವೆರಡರಲ್ಲಿ ಫಸ್ಟ್ ಡಿಸೈಡ್ ಮಾಡಿ. ಇವೆರಡರಲ್ಲಿ ಡಿಸೈಡ್ ಮಾಡಿದ್ಮೇಲೆ ಅದ್ಮೇಲೆ ನೆಕ್ಸ್ಟ್ ಯು ಹ್ಯಾವ್ ಟು ಲುಕ್ ಎಟ್ ಉಡುಪಿ ಅಂಡ್ ದಕ್ಷಿಣ ಕನ್ನಡ. ಸೊ 4 ನೋಡಿ ಯಾವ್ದು ಫಸ್ಟ್ ಅಂತ ಡಿಸೈಡ್ ಮಾಡಬೇಡಿ. ಫಸ್ಟ್ 2 ಇಟ್ಕೊಳ್ಳಿ, 4, 1 ಇವೆರಡರಲ್ಲಿ ಫಸ್ಟ್ ಡಿಸೈಡ್ ಮಾಡಿ. ಅದಾದ್ಮೇಲೆ 3 and 2 ಹೋಗ್ಬಿಟ್ಟು ಅದ್ರಲ್ಲಿ ಯಾವ್ದಂತ ಡಿಸೈಡ್ ಮಾಡಿ. ಈಗ ಪರ್ಸೆಂಟೇಜ್ ಆಫ್ ಫಾರೆಸ್ಟ್ ಕವರ್ ಅಂದ್ರೆ ಹೆಂಗ್ ಕಂಡುಹಿಡಿತಾರೆ? ಪರ್ಸೆಂಟೇಜ್ ಆಫ್ ಫಾರೆಸ್ಟ್ ಕವರ್ ಅಂದ್ರೆ ಫಾರೆಸ್ಟ್ ಏರಿಯಾ ಆರ್ ಫಾರೆಸ್ಟ್ ಕವರ್ ಡಿವೈಡೆಡ್ ಬೈ ಟೋಟಲ್ ಏರಿಯಾ ಇಂಟು 100. ಸರಿನಾ? ಫಾರೆಸ್ಟ್ ಕವರ್ ಡಿವೈಡೆಡ್ ಬೈ ಟೋಟಲ್ ಏರಿಯಾ ಇಂಟು 100. ಸೊ ಡಿನಾಮಿನೇಟರ್ ಟೋಟಲ್ ಏರಿಯಾ ಇದೆ, ಆಯ್ತಾ? ಸೊ ನಾನು ಹೇಳಿ ಫಸ್ಟ್ ನೀವು 4 and 1 ನೋಡ್ಬೇಕು. 4 ಉತ್ತರ ಕನ್ನಡ, 1 ಕೊಡಗು. ಎರಡರಲ್ಲೂ ಏರಿಯಾ ಯಾವ ಚಿಕ್ಕದು? ಕೊಡಗು ತುಂಬಾ ಚಿಕ್ಕದಿದೆ ಏರಿಯಾ, ಆಯ್ತಾ? ಸೊ ಏರಿಯಾ ಚಿಕ್ಕದಿದೆ ಅಂದಾಗ ಡಿನಾಮಿನೇಟರ್ ಕಡಿಮೆ ಆಗುತ್ತೆ. ಅಂದಾಗ ಪರ್ಸೆಂಟೇಜು ನ್ಯೂಮರೇಟರ್ ಆಟೋಮ್ಯಾಟಿಕ್ಲಿ ಜಾಸ್ತಿ ಆಗುತ್ತೆ. ಸೊ ಆ ಒಂದು ಊಹೆ, ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು ಹೌ ಟು ಹ್ಯಾವ್ ಅ ಲೈನ್ ಆಫ್ ಥಾಟ್. ಐ ಆಮ್ ನಾಟ್ ಟೆಲ್ಲಿಂಗ್ ದಟ್ ಇದು ಯಾವಾಗ್ಲೂ ವರ್ಕ್ ಆಗುತ್ತೆ ಅಂತಲ್ಲ. ನೀವು ಯಾವಾಗ್ಲೂ ಯು ಶುಡ್ ಅಪ್ಲೈ ಸಮ್ ಟೈಪ್ ಆಫ್ ಲಾಜಿಕ್ ಅಂತ ಹೇಳ್ತೀವಲ್ಲ, ಆ ಲಾಜಿಕ್ ಹುಡುಕ್ಬೇಕು ನೀವು, ಆಯ್ತಾ? ಅದ್ರ ಮೇಲೆ ನಾನೇನ್ ಹೇಳ್ತಾ ಏನಂದ್ರೆ, ಸೊ ಕೊಡಗು ಮತ್ತೆ ಉತ್ತರ ಕನ್ನಡ ತಗೊಂಡಾಗ ಕೊಡಗುಲಿ ಏರಿಯಾ ಕಡಿಮೆ, ಸೊ ಫಾರೆಸ್ಟ್ ಕವರ್ದು ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಊಹೆ ಮೇಲೆ ಯು ಕ್ಯಾನ್ ಟೇಕ್ ಅ ಕಾಲ್ ದಟ್ 1 ಆದ್ಮೇಲೆ 4 ಬರಕ್ ಆಗದು. ಸರಿನಾ? ಸೊ ಅವಾಗ ಏನಾಗೋಗುತ್ತೆ, ಯು ವಿಲ್ ಎಲಿಮಿನೇಟ್ ಅದರ್ ಆಪ್ಷನ್ಸ್ ಅಂಡ್ ಯು ವಿಲ್ ಕಮ್ ಟು ಬಿ ಅಂಡ್ ಸಿ. ಈ ಒಂದು ನನ್ನ ಲಾಜಿಕ್ಗೆ ಐ ಆಮ್ ಟ್ರೈಯಿಂಗ್ ಟು ಹೆಲ್ಪ್ ಯು ಐಡೆಂಟಿಫೈ. ಸರಿನಾ? ನೆಕ್ಸ್ಟ್ ಉತ್ತರ ಕನ್ನಡ ಮತ್ತು ಉಡುಪಿಗೆ ಬಂದಾಗ ಇಲ್ಲಿ ಪರ್ಪಸ್ಲಿ ತುಂಬಾ ಕ್ಲೋಸ್ ಕೊಟ್ಟಿದ್ದೀನಿ. ಇಲ್ಲಿ ಕಂಡುಹಿಡಿಯೋದು ತುಂಬಾ ಕಷ್ಟ. ಇಲ್ಲಿ ಆ ಲಾಜಿಕ್ ಆಗಕ್ಕಾಗಲ್ಲ. ಉಡುಪಿ ಕಡಿಮೆ ಇದೆ, ಬಟ್ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಜಾಸ್ತಿ ಇದೆ ಏರಿಯಾ ವೈಸು. ಬಟ್ ಫಾರೆಸ್ಟ್ ಕವರ್ ತುಂಬಾ ಕ್ಲೋಸ್ ಇದೆ ಎರಡ್ರದ್ದು. ಒಂದ್ರದ್ದು 63 ಇದೆ, ಇನ್ನೊಂದು 63.05 ಇದೆ. ಬಟ್ ಓವರ್ ಆಲ್ ಇಲ್ಲಿ ಕರೆಕ್ಟ್ ಆನ್ಸರ್ ಇಸ್ ಬಿ, ಆಯ್ತಾ? ಕೊಡಗು ಫಸ್ಟ್, ನೆಕ್ಸ್ಟ್ ಉತ್ತರ ಕನ್ನಡ, ಥರ್ಡ್ ಇಸ್ ದಕ್ಷಿಣ ಕನ್ನಡ ಅಂಡ್ 4th ಇಸ್ ಉಡುಪಿ. ನೋಡಿ ಎಷ್ಟು ಕ್ಲೋಸ್ ಇದೆ ಆಪ್ಷನ್ ಅಂದ್ರೆ, ಕೊಡಗುಲಿ 79.42% ಫಾರೆಸ್ಟ್ ಕವರ್ ಇದ್ರೆ ದಕ್ಷಿಣ ಕನ್ನಡ ಉತ್ತರ ಕನ್ನಡದಲ್ಲಿ 79.12 ಇದೆ. 79.42, 79.12 ಪರ್ಪಸ್ಲಿ ಬೇಕಂತ ಕೊಡಿ, ಯಾಕಂದ್ರೆ ಕೇಳೋ ಚಾನ್ಸಸ್ ಜಾಸ್ತಿ ಇದೆ ಅಂತ. ನೆಕ್ಸ್ಟ್ ಉಡುಪಿ ಅಂಡ್ ದಕ್ಷಿಣ ಕನ್ನಡ ತಗೊಂಡಾಗ ದಕ್ಷಿಣ ಕನ್ನಡದಲ್ಲಿ 63.05 ಇದ್ರೆ ಉಡುಪಿಲಿ 63% ಇದೆ. ಸರಿನಾ? ಸೊ ಓವರ್ ಆಲ್ ಸೊಲ್ಯೂಷನ್ ಇಸ್ ಬಿ ಅಂಡ್ ದಿಸ್ ಇಸ್ ದ ಪರ್ಸೆಂಟೇಜ್ ಆಫ್ ಫಾರೆಸ್ಟ್ ಕವರ್ ಫ್ರಮ್ ಹೈಯೆಸ್ಟ್ ಟು ಲೋಯೆಸ್ಟ್. ಹೋದಾಯ್ತಲ್ವಾ? ಸೊ ನೆಕ್ಸ್ಟ್ ಹೋಗೋಣ 6th ಕ್ವೆಶ್ಚನ್ಗೆ. ಸೊ 6th ಕ್ವೆಶ್ಚನ್ ಹೋದಾಗ ಫಾರೆಸ್ಟ್ ಕವರ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. Forest cover in Karnataka is 20.21% to total geographical area as per the Forest Survey of India. ಆಯ್ತಾ? ಸೊ ಅವಾಗಲೇ ತೋರಿಸಿದ್ದು ಫಾರೆಸ್ಟ್ ಏರಿಯಾ ಅಂತ ಒಂದು ಟೇಬಲ್ ಕೊಟ್ಟಿದ್ರು. ಇದು ಆಸ್ ಪರ್ ದ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಸ್ಟಾಟಿಸ್ಟಿಕ್ಸ್. ಅದಕ್ಕೆ ಇದು ಇನ್ನೊಂದು ಕ್ವಶನ್ ಹಾಕಿದ್ದೀನಿ ನಾನು. ಸರಿನಾ? ಫಾರೆಸ್ಟ್ ಕವರ್ ಇನ್ ಕರ್ನಾಟಕ ಇಸ್ 20.21% to total geographical area of the state as per Forest Survey of India. Second statement, among southern states, Karnataka has the highest proportion of forest area to its total area. ಆಯ್ತಾ? ಸೊ ವಿಚ್ ಆಫ್ ದ ಅಬೋವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? A 1 only, B 2 only, C both the 1 and 2, and D none of the above. ಸೊ ಈ ಕ್ವಶನ್ ನೋಡಿದಾಗ ನೀವು ಒಂದು ಏನ್ ತಲೆ ನೋಡ್ಬೇಕು ಗೊತ್ತಾ? ಫಸ್ಟ್ ಆಬ್ವಿಯಸ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಇಂಪ್ಯಾಕ್ಟ್ ಫ್ಯಾಕ್ಟ್ ಆರ್ ಇಟ್ ಇಸ್ ಅ ಬೇಸಿಕ್ ಫ್ಯಾಕ್ಟ್. ನಿಮ್ಗೆ ಗೊತ್ತಿರಬೇಕು ಆ ಫ್ಯಾಕ್ಟ್ ಕರೆಕ್ಟ್ ಆಗಿ. ಅದಂತೂ ನೀವು ಬೇರೆ ಎಕ್ಸ್ಕ್ಯೂಸೇ ಕೊಡಂಗಿಲ್ಲ, ಅದು ಗೊತ್ತಿರಬೇಕು ಆಬ್ವಿಯಸ್ಲಿ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಇಸ್ 100% ಕರೆಕ್ಟ್. ಸೆಕೆಂಡ್ ಸ್ಟೇಟ್ಮೆಂಟು ಸದರ್ನ್ ಸ್ಟೇಟ್ಸ್ ನಲ್ಲಿ ಕರ್ನಾಟಕದೇ ಹೈಯೆಸ್ಟ್ ಫಾರೆಸ್ಟ್ ಕವರ್ ಅಂದಾಗ ಬುಕ್ ನಲ್ಲಿ ಓದಿದೀನಿ ಅಂತ ಯೋಚನೆ ಮಾಡಬೇಡಿ. ಸದರ್ನ್ ಸ್ಟೇಟ್ಸ್ ಯಾವ್ಯಾವ ಇದೆ ನೋಡಿ. ಕೇರಳ ಇದೆ, ತಮಿಳುನಾಡು ಇದೆ, ಆಂಧ್ರ ಪ್ರದೇಶ ಇದೆ, ತೆಲಂಗಾಣ ಇದೆ, ಮಹಾರಾಷ್ಟ್ರ ಇದೆ, ಅದ್ರ ಜೊತೆ ಕರ್ನಾಟಕ ಇದೆ. ಸೊ ಕರ್ನಾಟಕದಲ್ಲೇ ಹೈಯೆಸ್ಟ್ ಫಾರೆಸ್ಟ್ ಕವರ್ ಇರೋ ಸಾಧ್ಯತೆ ಇದೆಯಾ? ಇಫ್ ಯು ಸಿ ಆಲ್ ದ ಅದರ್ ಸದರ್ನ್ ಸ್ಟೇಟ್ಸ್, ನಿಮ್ಗೆ ಒಂದು ಕನ್ಫ್ಯೂಸ್ ಏನಾಗುತ್ತೆ ಗೊತ್ತಾ? ಅಲ್ಲಿ ಕನ್ಫ್ಯೂಸ್ ಆಗಬಾರ್ದು. ಅದೇನಂದ್ರೆ ಕೇರಳ. You should know that Kerala always has highest forest cover compared to all the southern states. So ಆ ಒಂದು ಊಹೆ ಮೇಲೆ you can say that the solution here is A. That is first statement is correct, second statement is wrong. ಸರಿನಾ? ಓವರ್ ಆಲ್ ಈಗ ನೀವು ಟೇಬಲ್ ನೋಡ್ತಾ ಇದ್ದೀರಾ ಇಲ್ಲಿ. ಆ ಟೇಬಲ್ ಪ್ರಕಾರ if I have to tell among the southern states highest forest cover ಇರೋದು ಕೇರಳಲೇ. You can see 54.70 is the percentage of forest cover to total geographical area. More than 50% ಇದೆ ಕೇರಳಲ್ಲಿ. ಆಯ್ತಾ? ಸೆಕೆಂಡ್ ಇಸ್ ತಮಿಳ್ನಾಡು. ತಮಿಳ್ನಾಡುಲಿ ಯು ಹ್ಯಾವ್ ಆಲ್ಮೋಸ್ಟ್ 20.31%. ಅದಾದ್ಮೇಲೆ ಕರ್ನಾಟಕ ಇಸ್ ಇನ್ ದ ಥರ್ಡ್ ಸ್ಟೇಟ್ ಅಮಾಂಗ್ಸ್ ದ ಸದರ್ನ್ ಸ್ಟೇಟ್ಸ್, ದಟ್ ಇಸ್ ಕಮಿಂಗ್ ಅಪ್ ಟು 20.21%. ಸರಿನಾ? ಸೊ ದಿಸ್ ಇಸ್ ದ ಟೋಟಲ್ ಫಾರೆಸ್ಟ್ ಕವರ್ ಟು ದ ಟೋಟಲ್ ಜಿಯೋಗ್ರಫಿಕಲ್ ಏರಿಯಾ. ಓಕೆ, ಸೊ ಲೆಟ್ ಅಸ್ ಗೋ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. 7th one. Consider the following statements. The state has 5 national parks and 36 sanctuaries, wildlife sanctuaries, and next to the state has 5 tiger reserves. Which of the above given statement are or is correct?
1 A only, B 2 only, C both 1 and 2, and D none of the above. ಸೊ ಇಲ್ಲಿ ಇದನ್ನ ಯಾಕೆ ಕೊಟ್ಟಿದ್ದೀನಿ ಅಂದ್ರೆ ನಿಮ್ಗೆ ಅದೇ ಹೇಳಿಲ್ವಾ, ಈ ಎರಡು ಸ್ಟೇಟ್ಮೆಂಟು ನಿಮ್ಗೆ ಗೊತ್ತಿರಬೇಕು. ನಿಮಗೆ ಏನೋ ನಿದ್ದೆಲ್ಲಿ ಕೇಳಿದ್ರು ಹೇಳೋ ತರ ಇರ್ಬೇಕು. ಯಾಕಂದ್ರೆ ದೀಸ್ ಆರ್ ಬೇಸಿಕ್ ಫ್ಯಾಕ್ಟ್ಸ್ ಆಫ್ ಕರ್ನಾಟಕ. ಕರ್ನಾಟಕದ ಲಿಟ್ರಸಿ ರೇಟ್ ಏನು, ಕರ್ನಾಟಕದಲ್ಲಿ ವೈಲ್ಡ್ ಲೈಫ್ ಸ್ಯಾಂಚುರಿ ಎಷ್ಟಿದೆ, ಕರ್ನಾಟಕ ಓವರ್ ಆಲ್ ಟೋಟಲ್ ಜಿಯೋಗ್ರಫಿಕಲ್ ಏರಿಯಾ ಇನ್ ದ ಕಂಟ್ರಿ ಎಷ್ಟಿದೆ, ಈ ತರ ಒಂದು ಬೇಸಿಕ್ ಫ್ಯಾಕ್ಟ್ಸ್ ಏನಿರ್ತವೆ ಆ ಫ್ಯಾಕ್ಟ್ಸ್ ನಿಮ್ಗೆ ಇನ್ ದ ಫಿಂಗರ್ ಟಿಪ್ಸ್ ಇರಬೇಕು. ನಿಮ್ಗೆ ಗೊತ್ತಾಯ್ತಲ್ವಾ? ಅದನ್ನ ಅಯ್ಯೋ ನಾನು ಓದ್ಬೇಕಲ್ಲ ಅಂತೆಲ್ಲ ಯೋಚನೆ ಮಾಡಬಾರ್ದು. ಇದು ಹಂಗೇನೆ. ದ ಸ್ಟೇಟ್ ಆಸ್ 5 ನ್ಯಾಷನಲ್ ಪಾರ್ಕ್ಸ್ ಅಂಡ್ 36 ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಕರೆಕ್ಟೇ. ನಾನು ಏನು ಚೇಂಜ್ ಮಾಡಿಲ್ಲ, ಇದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ದ ಸ್ಟೇಟ್ ಆಸ್ 5 ಟೈಗರ್ ರಿಸರ್ವ್ಸ್, ಇದು ಕರೆಕ್ಟ್. So now both the statements are correct here. The answer is C. Okay, let us move on to the next question. 8th question nodana. Consider the following statements. The state has 25% of the country's elephant population. Second statement, the state is now ranked as number 1 as tiger state in the country. Which of the above statements is or are correct? A 1 only, B 2 only, C both 1 and 2, and D none of the above. Illi ಐ ಸಿ ಅಗೇನ್ ಕರ್ನಾಟಕ ಎಲ್ಲೆಲ್ಲಿ ಇಂಪ್ಯಾಕ್ಟ್ ಮಾಡಿದೆ, ಕರ್ನಾಟಕ ಎಲ್ಲೆಲ್ಲಿ ಲೀಡಿಂಗ್ ಇದೆ ಅದೆಲ್ಲ ನಿಮ್ಗೆ ಗೊತ್ತಿರಬೇಕು. ಅದಕ್ಕೆ ಹಾಕಿದ್ದೀನಿ ಇದನ್ನ, ಆಯ್ತಾ? ದ ಸ್ಟೇಟ್ ಆಸ್ 25% ಆಫ್ ದ ಕಂಟ್ರೀಸ್ ಎಲಿಫೆಂಟ್ ಪಾಪ್ಯುಲೇಷನ್ ಇಸ್ ಕರೆಕ್ಟ್. ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್. ಓವರ್ ಆಲ್ ಹೇಳ್ತೀನಿ ನೋಡಿ, 6395 ಎಲಿಫೆಂಟ್ಸ್ ಇದೆ ಕರ್ನಾಟಕದಲ್ಲಿ ಎಲಿಫೆಂಟ್ ಸೆನ್ಸಸ್ ಮಾಡಿದಾಗ. ನೆಕ್ಸ್ಟ್, ದ ಸ್ಟೇಟ್ ಆಸ್ ನೌ ರ್ಯಾಂಕ್ಡ್ ಆಸ್ ನಂಬರ್ 1 ಟೈಗರ್ ಸ್ಟೇಟ್ ಇನ್ ದ ಕಂಟ್ರಿ ಅಂದಾಗ ಇದು ತಪ್ಪು. Unfortunately, we have lost the rank. Madhya Pradesh is first rank, we are second rank. So the statement 2 is wrong. So the solution here is A. ಆಯ್ತಾ? ಇನ್ನೊಂದು ಏನ್ ಫ್ಯಾಕ್ಟ್ ನೆನಪಿರ್ಬೇಕಂದ್ರೆ 25% ಆಫ್ ದ ಎಲಿಫೆಂಟ್ ಪಾಪ್ಯುಲೇಷನ್ ಇಸ್ 6395. ದಟ್ ಇಸ್ 6395 ಎಲಿಫೆಂಟ್ಸ್ ಇದೆ. ಟೈಗರ್ ಬಂದಾಗ ದೋ ವಿ ಹ್ಯಾವ್ ಗಾಟ್ ಟು ಸೆಕೆಂಡ್ ರ್ಯಾಂಕ್. The overall tiger population in Karnataka is 563. That is 563 tigers is the population of tigers in Karnataka. Okay, now next let us go to the 9th question. As you can see, consider the following statements regarding the new eco budget scheme. Nodana enaidu anta. In order to compensate for the adverse effect caused by man-made and not natural pressures on the forest biological system in the state during the last 10 years. Sarina? Next question. Next statement. During the year 2023-24, rupees 66,579.396 lakh has been allocated. Which of the above statements are correct? 1 A only, B 2 only, C both 1 and 2, and D none of the above. Nodi again. ಫಸ್ಟ್ ಸೆಕೆಂಡ್ ಸ್ಟೇಟ್ಮೆಂಟ್ ಬರೋಣ. ಸೆಕೆಂಡ್ ಸ್ಟೇಟ್ಮೆಂಟ್ ನೀವು ನೋಡಿದಾಗ ತುಂಬಾ ಸ್ಪೆಸಿಫಿಕ್ ಆಗಿಲ್ವಾ? 66,579.396 ಹಿಂಗ್ ಯಾರು ಚೇಂಜ್ ಈಗ ನಾನು ಅದನ್ನ ಚೇಂಜ್ ಮಾಡಿ ಯಾವ್ದಾದ್ರು ಬೇರೆ ಆಗ್ಬೇಕಂಗಿದ್ರು, when I have to assume a number and put, I cannot be so specific. So ಅವಾಗ ಏನಾಗ್ತೀನಿ ನಾನು, the sum of around 1000 lakh crore or the sum of around 5000 lakh ಹಂಗ ಹಾಕ್ಬಿಡ್ತೀನಿ ನಾನು, ಆಯ್ತಾ? ಸೊ ಓವರ್ ಆಲ್ ಯು ಶುಡ್ ಅಂಡರ್ಸ್ಟ್ಯಾಂಡ್, ವೆನ್ ಇಟ್ ಇಸ್ ಟೂ ಸ್ಪೆಸಿಫಿಕ್, ಫ್ರಾಕ್ಷನ್ಸ್ ಕೊಡ್ತಾ ಇದ್ದಾರೆ ಅಂದ್ರೆ ಮೋರ್ ಆರ್ ಲೆಸ್ ಕರೆಕ್ಟ್ ಇರುತ್ತೆ. ಅಗೇನ್ ಯಾವಾಗ್ಲೂ ಇರಲ್ಲ ಅದು, ನಾನು ಒಂದು ಇಂಟ್ ಕೊಡ್ತಾ ಇದ್ದೀನಿ ಅಷ್ಟೇ. ಇಟ್ಸ್ ಅ ಟ್ರಿಕ್. ಇಟ್ ಇಸ್ ನಾಟ್ ಇವನ್ ಅ ಸ್ಕಿಲ್, ಇಟ್ ಇಸ್ ಅ ಟ್ರಿಕ್. ಟ್ರಿಕ್ಗೂ ಸ್ಕಿಲ್ಗೂ ಡಿಫ್ರೆನ್ಸ್ ಇದೆ. ಸ್ಕಿಲ್ಲು ಯಾವಾಗ್ಲೂ ಕರೆಕ್ಟ್ ಆಗುತ್ತೆ, ಟ್ರಿಕ್ ಕರೆಕ್ಟು ಆಗ್ಬೋದು, ರಾಂಗು ಆಗ್ಬೋದು. ಸೊ ಇಟ್ ಇಸ್ ಅ ಟ್ರಿಕ್, ಆಯ್ತಾ? ಫಸ್ಟ್ ಸ್ಟೇಟ್ಮೆಂಟ್ ಬರೋಣ. ಫಸ್ಟ್ ಸ್ಟೇಟ್ಮೆಂಟ್ ನಲ್ಲಿ, ಇನ್ ಆರ್ಡರ್ ಟು ಕಾಂಪನ್ಸೇಟ್ ಫಾರ್ ದ ಅಡ್ವರ್ಸ್ ಎಫೆಕ್ಟ್ ಕಾಸ್ಡ್ ಬೈ ಮ್ಯಾನ್ ಮೇಡ್ ಅಂಡ್ ನಾಟ್ ನ್ಯಾಚುರಲ್ ಪ್ರೆಷರ್ಸ್ ಆನ್ ದ ಫಾರೆಸ್ಟ್ ಬಯೋಲಾಜಿಕಲ್ ಸಿಸ್ಟಮ್ ಇನ್ ದ ಸ್ಟೇಟ್. ಮ್ಯಾನ್ ಮೇಡ್ ಪ್ರೆಷರ್ಸ್ ಕೊಡ್ತೀನಪ್ಪ ಕಾಂಪನ್ಸೇಷನ್, ನ್ಯಾಚುರಲ್ ಪ್ರೆಷರ್ಸ್ ಕೊಡಲ್ಲ ಅಂತ ಹೆಂಗ್ ಹೇಳಕ್ಕಾಗುತ್ತೆ? ಈಗ ಏನೋ ಒಂದು ಕ್ಯಾಟಾಸ್ಟ್ರಫಿ ಆದ್ರೆ ಅದರಲ್ಲಿ there will be natural pressures also, there will be man made pressure also. How can you demarcate man made, how can you demarcate completely as natural? Are you understanding this? ಈ ಲೈನ್ ಆಫ್ ಥಾಟ್ ಏನ್ ಇಟ್ಕೊಂತೀರಲ್ಲ, ನ್ಯಾಚುರಲ್ಲೇ ಬರೀ ಹೆಂಗಾಗುತ್ತಪ್ಪ, ಮ್ಯಾನ್ ಮೇಡು ಇರುತ್ತೆ ತಾನೆ, ಅಥವಾ ಮ್ಯಾನ್ ಮೇಡೇ ಬರೀ ಹೆಂಗಾಗುತ್ತಪ್ಪ, ಸ್ವಲ್ಪ ನ್ಯಾಚುರಲ್ ಇರುತ್ತೆ ತಾನೆ. ಸೊ ಎರಡನ್ನೂ ಹೆಂಗ್ ಸೆಗ್ರಿಗೇಟ್ ಮಾಡ್ತೀವಿ? ಬರೀ ಮ್ಯಾನ್ ಮೇಡ್ ಮಾತ್ರ ಕಾಂಪನ್ಸೇಷನ್ ಯಾಕೆ ಕೊಡ್ತೀವಿ? ಹಿಂಗ್ ಮಾಡಕ್ ಆಗಲ್ಲ ಅನ್ನೋ ಒಂದು ಲೈನ್ ಆಫ್ ಥಾಟ್ ಇಟ್ಕೊಂಡ್ರೆ ಸ್ಟೇಟ್ಮೆಂಟ್ 1 ರಾಂಗ್. ಗೊತ್ತಾಯ್ತಾ? ಸೊ ಇಲ್ಲಿ ಸೊಲ್ಯೂಷನ್ ಇಸ್ ಬಿ. ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರಾಂಗ್, ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಮಾಡ್ತೀನಿ ನೋಡಿ. ಇನ್ ಆರ್ಡರ್ ಟು ಕಾಂಪನ್ಸೇಟ್ ಫಾರ್ ದ ಅಡ್ವರ್ಸ್ ಎಫೆಕ್ಟ್ ಕಾಸ್ಡ್ ಬೈ ಬೋತ್ ನ್ಯಾಚುರಲ್ ಅಂಡ್ ಮ್ಯಾನ್ ಮೇಡ್ ಪ್ರೆಷರ್ಸ್. ಸರಿನಾ? ಕಾಂಪನ್ಸೇಟ್ ಫಾರ್ ದ ಅಡ್ವರ್ಸ್ ಎಫೆಕ್ಟ್ ಕಾಸ್ಡ್ ಬೈ ನ್ಯಾಚುರಲ್ ಅಂಡ್ ಮ್ಯಾನ್ ಮೇಡ್ ಪ್ರೆಷರ್ಸ್ ಆನ್ ದ ಫಾರೆಸ್ಟ್ ಬಯೋಲಾಜಿಕಲ್ ಸಿಸ್ಟಮ್ ಇನ್ ದ ಸ್ಟೇಟ್ ಇನ್ ದ ಲಾಸ್ಟ್ 5 years. ನಾನು ಬೇಕಂತ ಅಲ್ಲಿ 10 ಚೇಂಜ್ ಮಾಡಿದ್ದೀನಿ. ಇನ್ ದ ಲಾಸ್ಟ್ 5 years, 10 years ಅಲ್ಲ. ಸೊ ಈಕೋ ಬಜೆಟ್ ಸ್ಕೀಮ್ ಏನ್ ಕೊಟ್ಟಿದ್ದಾರೆ, ಕಾಂಪನ್ಸೇಷನ್ ಕೊಡೋದು 2 ಪ್ರೆಷರ್ ಆಗುತ್ತೆ. ನ್ಯಾಚುರಲ್ ಪ್ರೆಷರ್ಗೂ ಕೊಡ್ತಾರೆ, ಮ್ಯಾನ್ ಮೇಡ್ ಪ್ರೆಷರ್ ಕೊಡ್ತಾರೆ ಆನ್ ಫಾರೆಸ್ಟ್ ಬಯೋಲಾಜಿಕಲ್ ಸಿಸ್ಟಮ್ ಫಾರ್ ದ ಲಾಸ್ಟ್ 5 years, ಲಾಸ್ಟ್ 10 years ಅಲ್ಲ. ಓಕೆ, ಸೊ ಪ್ಲೀಸ್ ಕೀಪ್ ದಿಸ್ ಇನ್ ಯೋರ್ ಮೈಂಡ್. ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. That is the 10th question. ನೋಡ್ತಾ ಇದ್ದೀರಾ ಈಗ. Which of the following statements about Asiru Karnataka is correct? First one, no, it has special emphasis on social forestry. ತುಂಬಾ ಜನರಿಕ್ ಸ್ಟೇಟ್ಮೆಂಟ್ ಕರೆಕ್ಟ್ ಇರುತ್ತೆ ಅಲ್ವಾ? ಹಸಿರು ಕರ್ನಾಟಕ ಸೋಷಿಯಲ್ ಫಾರೆಸ್ಟ್ರಿ ಯಾಕೆ ಕರೆಕ್ಟ್ ಇರಲ್ಲ? ಸೊ ಕರೆಕ್ಟ್ ಅದು. ಸೆಕೆಂಡ್ ಹೋಗೋಣ. ಎಕ್ಸಾಟಿಕ್ ಸ್ಪೀಸೀಸ್ ಆಫ್ ಟ್ರೀಸ್
will be extensively planted on government lands around small hills, mangroves and lakes. ನೋಡೋಣ, ಗೊತ್ತಿಲ್ಲ, ಕರೆಕ್ಟ್ ಇದ್ರೂ ಇರ್ಬೋದು, ಇಲ್ದೇನೂ ಇರ್ಬೋದು. ಥರ್ಡ್ ಹೋಗೋಣ. ಇನ್ ದ ಬಜೆಟ್ ಆಫ್ 2018-19 an expenditure of rupees 10 crore was announced to grow a tree for every house, a forest for every village, a small forest for a taluk and a forest for a district. ಆಯ್ತಾ? ಅಗೇನ್ ಜನರಿಕ್ ಆಯ್ತಿದ್ದು. ಇಲ್ಲಿ ಏನ್ ಚೇಂಜ್ ಮಾಡ್ಬೋದು ಅಂದ್ರೆ 10 ಕೋಟಿ 10 crores ಅದನ್ನ ಚೇಂಜ್ ಮಾಡೋ ಸಾಧ್ಯತೆಗಳಿದೆ. ಬಟ್ ನೋಡೋಣ, ನೆಕ್ಸ್ಟ್ ಹೋಗೋಣ. ಫೋರ್ತ್ ಒನ್, ದೇರ್ ಇಸ್ ಆಕ್ಟಿವ್ ಇನ್ವಾಲ್ವ್ಮೆಂಟ್ ಆಫ್ ಸ್ಕೂಲ್ ಅಂಡ್ ಕಾಲೇಜ್ ಸ್ಟೂಡೆಂಟ್ಸ್ ಅಂಡ್ environmental organizations. This is the fourth statements. How many of the above given statements are correct? Only one, only two, only three and all four. ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಫೋರ್ತ್ ಸ್ಟೇಟ್ಮೆಂಟ್ ಯೋಚನೆ ಮಾಡೋದೇ ಬೇಡ, ಜನರಿಕ್ ಸ್ಟೇಟ್ಮೆಂಟ್ಸ್ ಇದೆ, ಇದು ಕರೆಕ್ಟ್ ಅಂತ ನಿಮ್ಗೆ ಗೊತ್ತಾಗ್ಬಿಡ್ಬೇಕು. ಅಲ್ಲೂ ನೀವು ಯೋಚನೆ ಮಾಡಕ್ ಹೋಗ್ಬಾರ್ದು ನೀವು, ಆಯ್ತಾ? ಸೆಕೆಂಡ್ ಸ್ಟೇಟ್ಮೆಂಟ್, ಥರ್ಡ್ ಸ್ಟೇಟ್ಮೆಂಟ್ ಬರೋಣ. ಥರ್ಡ್ ಸ್ಟೇಟ್ಮೆಂಟ್ ಬಂದಾಗ ಐದರ್ ಯು ಶುಡ್ ಹ್ಯಾವ್ ದ ನಾಲೆಜ್ ಆಫ್ ದ ನಂಬರ್, ಅಥವಾ 10 crore ಸೆನ್ಸ್ ಕೊಡುತ್ತಾ ಹಸಿರು ಕರ್ನಾಟಕ ಮಾಡಕ್ಕೆ, ಪ್ಲಾಂಟ್ ಮಾಡಕ್ಕೆ, ಇಸ್ ಇಟ್ ಮೇಕಿಂಗ್ ಸೆನ್ಸ್ ಅಂತ ಸೆನ್ಸ್ ಕೊಡುತ್ತಾ? ಸೆನ್ಸ್ ಅಷ್ಟೇ ಮಾಡಬೇಕು. ಯು ಹ್ಯಾವ್ ಟು ಅನಲೈಸ್. ಇಫ್ ಯು ಡೋಂಟ್ ನೋ ದ ನಂಬರ್, ಯು ಹ್ಯಾವ್ ಟು ಮೇಕ್ ಶೋರ್ ದಟ್ ಸೆನ್ಸ್ ಕೊಡುತ್ತಾ ಕೊಡಲ್ವಾ, ಎಕ್ಸ್ಟ್ರೀಮ್ ಇದೆಯಾ ನಂಬರು ಅಥವಾ ತುಂಬಾ ಕಡಿಮೆ ಇದೆಯಾ ನಂಬರು. ನನಗೇನೋ ಎಕ್ಸ್ಟ್ರೀಮ್ ಇಲ್ಲ ಅಂತ ಅನ್ಸುತ್ತೆ, ಸೊ ಇಟ್ ಇಸ್ ಫೈನ್. 10 crore ಕೊಡೋ ಚಾನ್ಸಸ್ ಇದೆ. ಅಲ್ಲಿ ಏನು 1 ಲಕ್ಷ 10 ಲಕ್ಷ ಅನ್ಕೊಟ್ಟಿದ್ರೆ ಕಡಿಮೆ ಆಗ್ಬಿಡಿರೋದು, 100 ಕೋಟಿ ಅಂದಿದ್ರೆ ಜಾಸ್ತಿ ಆಗಿರೋದು. 1 ಟ್ರೀ ಪ್ಲಾಂಟ್ ಮಾಡಕ್ 100 ಕೋಟಿ ಎಲ್ಲ ಜಾಸ್ತಿ ಈ ತರ ಸ್ಕೀಮ್ಸ್ಗೆ, ಹಸಿರು ಕರ್ನಾಟಕಕ್ಕೆ. ಸೊ 10 crores ಇಸ್ ಫೈನ್, ಆಯ್ತಾ? ಸೊ ಥರ್ಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಇಟ್ಕೊಂಡ್ರೆ ಸೆಕೆಂಡ್ ಸ್ಟೇಟ್ಮೆಂಟ್ ಬರೋಣ. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ, ಎಕ್ಸಾಟಿಕ್ ಸ್ಪೀಸೀಸ್ ಆಫ್ ಟ್ರೀಸ್ ವಿಲ್ ಬಿ ಎಕ್ಸ್ಟೆನ್ಸಿವ್ಲಿ ಪ್ಲಾಂಟೆಡ್. ಇಲ್ಲಿ ಟ್ರಿಕ್ ಏನ್ ಗೊತ್ತಾ, ಎಕ್ಸಾಟಿಕ್ ಸ್ಪೀಸೀಸ್ ಎಕ್ಸ್ಟೆನ್ಸಿವ್ಲಿ ಯಾಕೆ ಪ್ಲಾಂಟ್ ಮಾಡ್ತಾರೆ? ಯೂಶಲಿ ಸ್ಕೀಮ್ ಏನು, ಹಸಿರು ಕರ್ನಾಟಕ ಅಥವಾ ಎನಿ ಗ್ರೀನ್ ಪ್ರೋಗ್ರಾಮ್ ತಗೊಂಡಾಗ ಇಂಡಿಜಿನಸ್ ವೆರೈಟಿನ ಪ್ರಮೋಟ್ ಮಾಡ್ತಾರೆ ಬಿಟ್ರೆ ಎಕ್ಸಾಟಿಕ್ ಸ್ಪೀಸೀಸ್ ನ ಪ್ರಮೋಟ್ ಮಾಡಲ್ಲ, ಗೊತ್ತಾಯ್ತಾ? ಸೊ ಇಲ್ಲಿ ಎಕ್ಸಾಟಿಕ್ ಸ್ಪೀಸೀಸ್ ತಪ್ಪು, ಆಯ್ತಾ? ಇಂಡಿಜಿನಸ್ ಸ್ಪೀಸೀಸ್ ಆಫ್ ಟ್ರೀಸ್ ವಿಲ್ ಬಿ ಎಕ್ಸ್ಟೆನ್ಸಿವ್ಲಿ ಪ್ಲಾಂಟೆಡ್ ಆನ್ ಗವರ್ಮೆಂಟ್ ಲ್ಯಾಂಡ್ಸ್ ಅರೌಂಡ್ ಸ್ಮಾಲ್ ಹಿಲ್ಸ್, ಮ್ಯಾಂಗ್ರೂವ್ಸ್ ಅಂಡ್ ಲೇಕ್ಸ್. ಸೊ ಇಲ್ಲಿ ಹೌ ಮೆನಿ ಆಫ್ ದ ಗಿವನ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ಸೊಲ್ಯೂಷನ್ ಇಸ್ ಸಿ, ಗೊತ್ತಾಯ್ತಾ? ಸೊ ಆಲ್ ದ ಸ್ಟೇಟ್ಮೆಂಟ್ಸ್ ಎಕ್ಸೆಪ್ಟ್ ಸ್ಟೇಟ್ಮೆಂಟ್ 2 ಇಸ್ ಕರೆಕ್ಟ್. ಸ್ಟೇಟ್ಮೆಂಟ್ 2 ಏನಿದೆ, ದಟ್ ಇಸ್ ಎಕ್ಸಾಟಿಕ್ ಸ್ಪೀಸೀಸ್ ಅಲ್ಲ, ಇಂಡಿಜಿನಸ್ ಸ್ಪೀಸೀಸ್. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಹಿಂಗೆ ಒಂದೊಂದೇ ಸ್ಟೇಟ್ಮೆಂಟ್ಸ್ ನ ಬಿಡಿಸಿ ಕರೆಕ್ಟ್ ಆಗಿ ಅನಲೈಸ್ ಮಾಡಿ ಜೋಡಣೆ ಮಾಡಿ. ಆ ಬಿಡಿಸ್ಬಿಟ್ಟು ಅನಲೈಸ್ ಮಾಡಿ ಜೋಡಣೆ ಮಾಡಿದಾಗ ನಿಮ್ಗೆ ಆನ್ಸರ್ ಸಿಕ್ಕೇ ಸಿಗುತ್ತೆ. ನೀವು ಅದನ್ನ ಮಾಡಕ್ ಯಾವಾಗ ಪ್ರಯತ್ನ ಪಡ್ಬೇಕು ಗೊತ್ತಾ, ಅದ್ ಮಾಡಕ್ ಯಾವಾಗ ಆಗುತ್ತೆ ಗೊತ್ತಾ, ನೀವು ಒಂದೇ ಒಂದು ಸೋರ್ಸ್ ನ ತುಂಬಾ ಸತಿ ರಿವೈಸ್ ಮಾಡಿರ್ಬೇಕು. ಬೇಸಿಕ್ ಫ್ಯಾಕ್ಟ್ಸ್ ಆಫ್ ಕರ್ನಾಟಕ ಚೆನ್ನಾಗಿ ಗೊತ್ತಿರಬೇಕು. ನೀವು ಜಾಸ್ತಿ ಬುಕ್ ಓದಿದ್ರೆ ಸಿಗಲ್ಲ ನಿಮ್ಗಿದು. ಬೇಸಿಕ್ ಫ್ಯಾಕ್ಟ್ಸ್ ಗೊತ್ತಿರಬೇಕು. ಒಂದೇ ಬುಕ್ ನ ರಿವೈಸ್ ಮಾಡಿರ್ಬೇಕು. ಟೆಸ್ಟ್ ತಗೋಬೇಕು. ನೀವು ಜಾಸ್ತಿ ಟೆಸ್ಟ್ ತಗೊಂಡಂಗೆ ನಿಮ್ಗೆ ಯು ವಿಲ್ ಗೆಟ್ ಅನ್ ಆಂಗ್ ಆಫ್ ಹೌ ಟು ಥಿಂಕ್ ಲೈಕ್ ದಿಸ್. ಈ ತರ ಹೆಂಗ್ ಯೋಚನೆ ಮಾಡೋದು ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ, ಸರಿನಾ? ಸೊ ಲೆಟ್ ಅಸ್ ಗೋ ಟು ದ 11th ಕ್ವಶನ್. 11th ಕ್ವಶನ್ ಏನಪ್ಪಾ ಅಂದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ಗ್ರೀನ್ ಇಂಡಿಯಾ ಮಿಷನ್? ಆಯ್ತಾ? ಫಸ್ಟ್ ಗ್ರೀನ್ ಇಂಡಿಯಾ ಮಿಷನ್ ಅಂದ್ರೆ ಇಟ್ ಇಸ್ ಅ ಸೆಂಟ್ರಲ್ ಗವರ್ಮೆಂಟ್ ಪ್ರೋಗ್ರಾಮ್, ಆಯ್ತಾ? ಕರ್ನಾಟಕ ಪ್ರೋಗ್ರಾಮ್ ಅಲ್ಲ ಇದು. ಗ್ರೀನ್ ಇಂಡಿಯಾ ಮಿಷನ್ ಇಸ್ ಅ ಸೆಂಟ್ರಲ್ ಗವರ್ಮೆಂಟ್ ಪ್ರೋಗ್ರಾಮ್. ಸೊ ಅದ್ರಲ್ಲಿ ನೋಡೋಣ, ದ ಸೆಂಟ್ರಲ್ ಗವರ್ಮೆಂಟ್ ಪ್ರೋಗ್ರಾಮ್ ದಟ್ ಇಸ್ ಇಂಪ್ಲಿಮೆಂಟೆಡ್ ಅಕ್ರಾಸ್ ದ ಸ್ಟೇಟ್ಸ್ ಇನ್ಕ್ಲೂಡಿಂಗ್ ಕರ್ನಾಟಕ ಅಂತ ನಾನು ಹೇಳ್ತಾ ಇರೋದು, ಆಯ್ತಾ? ಸೊ ಈಗ ನೋಡೋಣ, ಇದು ದ ಮೇನ್ ಅಬ್ಜೆಕ್ಟಿವ್ ಆಫ್ ದ ಸ್ಕೀಮ್ ಈಸ್ ಟು ಇನ್ಕ್ರೀಸ್ ಫಾರೆಸ್ಟ್ ಆರ್ ಟ್ರೀ ಕವರ್ in forest or non-forest land to an extent of 5 million hectares in total. Second statement ಏನಪ್ಪಾ, to increase forest-based livelihood, income, forest-based livelihood income to about 3 million households residing in and around the forests. How many of the above statements are correct? A 1 only, B 2 only, C both 1 and 2 and D none of the above. ಇಲ್ಲಿ ಈಗ ಏನು ಫೋಕಸ್ ಜ್ಞಾಪಕ ಇಟ್ಕೊಳ್ಳಿ. ಫಸ್ಟ್ ಸ್ಟೇಟ್ಮೆಂಟ್ ನಲ್ಲಿ ಫೋಕಸ್ 5 million ನ 10 ನ 15 ನ 20 ನ ಅದು ಚೇಂಜ್ ಮಾಡಿರ್ತಾರೆ. ಸೆಕೆಂಡ್ ಸ್ಟೇಟ್ಮೆಂಟ್ ನಲ್ಲಿ ಪುನಃ 3 million ನ 5 million ನ 10 million ನ ಅದು ಚೇಂಜ್ ಮಾಡಿರ್ತಾರೆ. ಸೊ ನೀವು ಅಲ್ಲಿ ಆ ನಂಬರು ಸೆನ್ಸ್ ಕೊಡುತ್ತಾ ಕೊಡಲ್ವಾ ಅಂತ ನೋಡ್ಬಿಟ್ಟು ಒಂದು ಹೂವೆ ಮೇಲೆ ಹಾಕ್ಬೇಕು, ಅಥವಾ ನಿಮ್ಗೆ ನಂಬರ್ ಗೊತ್ತಿದ್ರೆ ಇನ್ನೂ ಒಳ್ಳೇದು. ಬಟ್ ನೀವು ಒಂದು ಸ್ಟೇಟ್ಮೆಂಟ್ ತಗೊಂಡಾಗ ಎಲ್ಲಿ ನೋಡ್ಬೇಕು ಅನ್ನೋದು ಕಲ್ತಿದ್ದೀರಾ ಅಂತ ನಾನು ಅನ್ಕೊಂತೀನಿ. ಎಲ್ಲ ಈ ಹಿಂದಿನ ಎಪಿಸೋಡ್ ನಲ್ಲೂ ಅದೇ ಹೇಳ್ಕೊಡ್ತಾ ಬಂದಿದ್ದೀನಿ, ಈಗಲೂ ಅದೇ ಹೇಳ್ತಾ ಇದೀನಿ. ಒಂದು ಸ್ಟೇಟ್ಮೆಂಟ್ ತಗೊಂಡಾಗ ನಿಮ್ ಫೋಕಸ್ ಆ ಸ್ಟೇಟ್ಮೆಂಟ್ ನಲ್ಲಿ ಎಲ್ಲಿ ಮಾಡಬೇಕು ಅನ್ನೋದನ್ನ ಕಲ್ತಿದ್ದೀರಾ ಅಂತ ನಾನು ಅನ್ಕೊಂತೀನಿ. ಇನ್ನು ಮುಂದೆ ಎಪಿಸೋಡ್ ಹೋಗ್ತಾ ಐ ವಿಲ್ ಕೀಪ್ ಎಂಫಸೈಸಿಂಗ್ ಆನ್ ದಟ್ ಫ್ಯಾಕ್ಟ್, ಬಿಕಾಸ್ ಪ್ರಿಲಿಮ್ಸ್ ಇಸ್ ಆಲ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್ ವೇರ್ ದ ಫೋಕಸ್ ಇಸ್. ಆ ಫೋಕಸ್ ಎಲ್ಲಿದೆ ಅಂತ ಒಂದು ಸಿಕ್ಬಿಟ್ರೆ ನಿಮ್ಗೆ ಅಲ್ಲಿ ಚೇಂಜ್ ಮಾಡಿದಾರ ಇಲ್ವಾ ಅಂತ ಹೂವೆ ಹಾಕ್ಬಿಡ್ಬೋದು ನೀವು. ಅದು ನೀವು ಟೆಸ್ಟ್ ಸೀರೀಸ್ ಸಾಲ್ವ್ ಮಾಡ್ತಾ ಆ ಹೂವೆ ಏನಾಗ್ತಿರಲ್ಲ, ಅದು ಗೆಸ್ ವರ್ಕ್ ಆಗಲ್ಲ, ಅದು ಎಜುಕೇಟೆಡ್ ರಿಸ್ಕ್ ಆಗುತ್ತೆ ಅದು, ಆಯ್ತಾ? ಆ ಗೆಸ್ ಇಂದ ಎಜುಕೇಟೆಡ್ ರಿಸ್ಕ್ ಆಗ್ಬೇಕಂದ್ರೆ ಟೆಸ್ಟ್ ಜಾಸ್ತಿ ಸಾಲ್ವ್ ಮಾಡಿ. ಅವಾಗ ಆಟೋಮ್ಯಾಟಿಕ್ಲಿ ಇಟ್ ವಿಲ್ ನಾಟ್ ಬಿ ಅ ಗೆಸ್, ಇಟ್ ವಿಲ್ ಬಿ ಅನ್ ಎಜುಕೇಟೆಡ್ ರಿಸ್ಕ್. ಓಕೆ, ನಾವು ಕಮಿಂಗ್ ಟು ದಿಸ್, ಇಲ್ಲೇನ್ ಮಾಡಿದೀವಿ ಗೊತ್ತಾ? ಫಸ್ಟ್ ಸ್ಟೇಟ್ಮೆಂಟ್ ಸೊಲ್ಯೂಷನ್ ಇಸ್ ಬಿ, ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್. ಏನಂದ್ರೆ ಫಾರೆಸ್ಟ್ ಬೇಸ್ಡ್ ಲೈವ್ಲಿಹುಡ್ ಇನ್ಕಮ್ ಟು 3 million households. ಇದು ಕರೆಕ್ಟ್ ಗ್ರೀನ್ ಇಂಡಿಯಾ ಮಿಷನ್ ಪ್ರಕಾರ. ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಏನಂದ್ರೆ ದ ಮೇನ್ ಅಬ್ಜೆಕ್ಟಿವ್ ಇಸ್ ಟು ಇನ್ಕ್ರೀಸ್ ದ ಫಾರೆಸ್ಟ್ ಕವರ್ ಆರ್ ಟ್ರೀ ಕವರ್ ಇನ್ ಫಾರೆಸ್ಟ್ ಆರ್ ನಾನ್ ಫಾರೆಸ್ಟ್ ಲ್ಯಾಂಡ್ ಟು ಅನ್ ಎಕ್ಸ್ಟೆಂಟ್ ಆಫ್ 10 million hectares.
ಆಯ್ತಾ. ಇಲ್ಲಿ ಊಹೆ ಏನ್ ಗೊತ್ತಾ, ಗ್ರೀನ್ ಇಂಡಿಯಾ ಮಿಷನ್ ಇಸ್ ಅನ್ ಆಲ್ ಇಂಡಿಯಾ ಮಿಷನ್. ಈ ಆಲ್ ಇಂಡಿಯಾ ಮಿಷನ್ ನಲ್ಲಿ ವಿ ಜಸ್ಟ್ ಹ್ಯಾವ್ ಟು ಇನ್ಕ್ರೀಸ್ 5 million hectares ಅಂದ್ರೆ ಕಡಿಮೆ ಆಗೋಯ್ತು, ಇನ್ನು ಜಾಸ್ತಿ ಇರೋ ಒಂದು ಚಾನ್ಸಸ್ ಇದೆ ಅನ್ನೋ ಹೂವೆಲ್ ಹಾಕ್ಬೋದು. ಬಟ್ ಐ ನೋ ಇಟ್ ಇಸ್ ಡಿಫಿಕಲ್ಟ್ ಟು ಥಿಂಕ್ ಇನ್ ದೋಸ್ ಲೈನ್ಸ್. ಬಟ್ ಓವರ್ ಆಲ್ ಯು ಶುಡ್ ನೋ ದಟ್ ದ ಫಾರೆಸ್ಟ್ ಕವರ್ ಆರ್ ಟ್ರೀ ಕವರ್ ಟು ಬಿ ಇನ್ಕ್ರೀಸ್ ಟು ಅನ್ ಎಕ್ಸ್ಟೆಂಟ್ ಆಫ್ 10 million hectares, ಆಯ್ತಾ, ಇನ್ ಟೋಟಲ್. ಅಂಡ್ ದ ಹೌಸ್ ಹೋಲ್ಡ್ಸ್ ಇನ್ಕಮ್ ವಿಲ್ ಬಿ ಅರೌಂಡ್ 3 million ಹೌಸ್ ಹೋಲ್ಡ್ಸ್ಗೆ ಇನ್ಕಮ್ ಜನರೇಟ್ ಮಾಡೋ ತರ ಒಂದು ಹೆಲ್ಪ್ ಕೊಡೋ ತರ ಒಂದು ಮಿಷನ್ ಇದು. ಸೊ ಗ್ರೀನ್ ಇಂಡಿಯಾ ಮಿಷನ್ ಈಸ್ ಟೂ ಪ್ರಾಂಗ್. ಒನ್ ಸೈಡ್ ಇಟ್ ವಿಲ್ ಇನ್ಕ್ರೀಸ್ ದ ಫಾರೆಸ್ಟ್ ಕವರ್ ಆಲ್ಸೋ, ಆನ್ ಅದರ್ ಸೈಡ್ ಇಟ್ ವಿಲ್ ಆಲ್ಸೋ ಹೆಲ್ಪ್ ದೀಸ್ ಕಮ್ಯುನಿಟೀಸ್ ಟು ಜನರೇಟ್ ಇನ್ಕಮ್ ಫ್ರಮ್ ದಟ್ ಫಾರೆಸ್ಟ್. ಎರಡು ಮಾಡ್ಕೊಡುತ್ತಿದ್ದು ಆಯ್ತಾ. ಒಂದ್ ಕಡೆ 10 million hectares ಫಾರೆಸ್ಟ್ ಕವರ್, ಇನ್ ಕಡೆ 3 million ಹೌಸ್ ಹೋಲ್ಡ್ಸ್ಗೆ ಇನ್ಕಮ್ ಜನರೇಟಿಂಗ್ ಆಕ್ಟಿವಿಟೀಸ್. ಹಿಂಗೆ ಅನಲೈಸ್ ಮಾಡ್ಬಿಟ್ರೆ ನೀವು ಗ್ರೀನ್ ಇಂಡಿಯಾ ಮಿಷನ್ ನೆಕ್ಸ್ಟ್ ಏನೇ ಕೇಳಿದ್ರು ನೀವು ಕರೆಕ್ಟಾಗಿ ಮಾಡ್ಬಿಡ್ತೀರಾ ಆಯ್ತಾ. ಆ ಪ್ರೋಗ್ರಾಮ್ ನಲ್ಲಿ ಏನ್ ಹಿಡ್ಕೊಬೇಕು ತಲೆಯಲ್ಲಿ ಅಂತ ನಿಮ್ಗೆ ಗೊತ್ತಾಗಬೇಕಷ್ಟೇ. ನೀವು ಅದು ಬಿಟ್ಟು ಇಂಗ್ಲಿಷ್ ಓದ್ಕೊಂಡು ಕೂತಿದ್ರೆ ಬರೀ ಅದನ್ನ ಎಲ್ಲಿ ಫೋಕಸ್ ಮಾಡ್ಬೇಕಂತಾನೆ ಗೊತ್ತಿಲ್ಲ ಅಂದ್ರೆ ಯು ಆರ್ ರೀಡಿಂಗ್ ಅನ್ನೆಸೆಸರಿ ಥಿಂಗ್ಸ್. ಇದೇ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಪ್ರಾಬ್ಲಮ್. ಅನ್ನೆಸೆಸರಿ ಥಿಂಗ್ಸ್ ಓದ್ಕೊಂಡು ಕೂತಿರ್ತಾರೆ, ಯಾವ್ದು ಫೋಕಸ್ ಮಾಡಿ ಏನ್ ನೆನ್ಪಿಟ್ಕೊಬೇಕಂತ ಗೊತ್ತಿರಲ್ಲ. ಸೊ ಏನ್ ಸೀರೀಸ್ ಮಾಡ್ತಾ ಇದ್ದೀನಿ, ಹೆಂಗ್ ಓದ್ಬೇಕು, ಏನ್ ನೆನ್ಪಿಟ್ಕೊಬೇಕು ಅನ್ನೋದು ನಿಮ್ಗೆ ಕರೆಕ್ಟಾಗಿ ಗೊತ್ತಾಗ್ತಾ ಇದೆ ಅಂತ ಅನ್ಕೊಂತೀನಿ. ಅದ್ರ ಜೊತೆ ಸಾಲ್ವ್ ಮಾಡುವಾಗ ಒಂದು ಸ್ಟೇಟ್ಮೆಂಟ್ ಓದ್ತಾ ಏನ್ ಫೋಕಸ್ ಮಾಡ್ಬೇಕಂತನೂ ಕಲ್ತಿದ್ದೀರಾ ಅಂತ ಅನ್ಕೊಂತೀನಿ. ಓಕೆ, ಐ ಹೋಪ್ ಯು ಹವ್ ಲರ್ನ್ ದಟ್. Alright, let us go to the next question. 12th question nodana. Nagaravana scheme was announced in 2024 in which of the following divisions? Upplam area of Kalburgi division, Buttanal of Vijayapura division, Muddinakoppa area of Shivamogga division, and Malvi in Vijayanagara division. Which of the above given statements are correct? Only one, only two, only three, and all four. ಇಲ್ಲಿ ಈ ನಗರವನ ಸ್ಕೀಮ್ 2024 ಅನೌನ್ಸ್ ಮಾಡಿರೋದ್ರಲ್ಲಿ ಎಲ್ಲ 4 ಇದೆ. ದ ಸೊಲ್ಯೂಷನ್ ಹಿಯರ್ ಇಸ್ ಆಲ್ ದ 4 ಆರ್ ಕರೆಕ್ಟ್. ಸರಿನಾ? ನಾನು ಯಾಕೆ ಇದು ಕೊಟ್ಟಿದ್ದೀನಿ ಅಂದ್ರೆ ಇಲ್ಲಿ ಇನ್ನೊಂದು ಸ್ಕೀಮ್ ಇದೆ ಕರ್ನಾಟಕದಲ್ಲಿ. ಆ ಸ್ಕೀಮ್ ಹೆಸರು ನಗರವನ ಉದ್ಯಾನ ಯೋಜನೆ. ಈ ನಗರವನ ಉದ್ಯಾನ ಯೋಜನೆ ಏನಿದೆ, ಇಟ್ ವಾಸ್ ಅನೌನ್ಸ್ಡ್ ಇನ್ 2016-17 ಅಂಡ್ ಇಟ್ ಇಸ್ ಅ ಸ್ಕೀಮ್ ಟು ಇಂಪ್ರೂವ್ ಅರ್ಬನ್ ಫಾರೆಸ್ಟ್ರಿ ಇನ್ ಮುನಿಸಿಪಲ್ ಕಾರ್ಪೊರೇಷನ್ ಆರ್ ಕ್ಲಾಸ್ 1 ಸಿಟಿ ಇನ್ ಕರ್ನಾಟಕ. ಸರಿನಾ? ಸೊ ನಗರ ವನ ಸ್ಕೀಮ್ ಏನು ಈಗ ನೋಡ್ತಾ ಇರೋ ಎಕನಾಮಿಕ್ ಸರ್ವೆ 2024 ನಲ್ಲಿ ಅನೌನ್ಸ್ ಮಾಡಿರೋದು ಇದು. ಆದ್ರೆ ನಗರವನ ಉದ್ಯಾನ ಯೋಜನೆ ಅಂತ ಏನಿದೆ ಅದು 2016-17 ನಲ್ಲಿ ಅನೌನ್ಸ್ ಮಾಡಿದ್ರು. ಅದು 5 ನಗರವನ ಡೆವಲಪ್ ಮಾಡ್ಬೇಕಂತಿದೆ 2016-17 ನಲ್ಲಿ ಮಾಡಿರೋದ್ರಲ್ಲಿ. ಆ 5 ನಗರವನ ಏನಿದೆ ಅಂದ್ರೆ ದಟ್ ಇಸ್ ಇನ್ ಬೆಳಗಾವಿ, ಬಳ್ಳಾರಿ, ಮೈಸೂರು, ಚಿಕ್ಕಮಂಗ್ಳೂರು, ಉಡುಪಿ. ಆಯ್ತಾ? ಈ 5 ಜಾಗದಲ್ಲಿ ವಿಚ್ ಶುಡ್ ಬಿ ಅ ಮುನಿಸಿಪಲ್ ಕಾರ್ಪೊರೇಷನ್ ಆರ್ ಅ ಕ್ಲಾಸ್ 1 ಸಿಟಿ, ಇಲ್ಲಿ ಅರ್ಬನ್ ಫಾರೆಸ್ಟ್ರಿ ಏನ್ ಅಂಡರ್ಟೇಕ್ ಮಾಡ್ತಾರೆ ಅದೇ ನಗರ ಉದ್ಯಾನ ಯೋಜನೆ. ಸರಿನಾ? ಸೊ ನಗರವನ ಸ್ಕೀಮ್ ನಲ್ಲಿ ಈ ಡಿವಿಷನ್ಸ್ ಅನೌನ್ಸ್ ಮಾಡಿದ್ದಾರೆ 2024 ನಲ್ಲಿ. ನಗರ ಉದ್ಯಾನ ಯೋಜನೆ 2016-17 ನಲ್ಲೇ ಆ 5 ಮುನಿಸಿಪಲ್ ಕಾರ್ಪೊರೇಷನ್ ಕ್ಲಾಸ್ 1 ಸಿಟೀಸ್ಗೆ ಅನೌನ್ಸ್ ಮಾಡಿದ್ದಾರೆ. ಸರಿನಾ? ಸೊ ದಟ್ ಇಸ್ ವಿತ್ ರಿಗಾರ್ಡ್ಸ್ ಟು 12th ಕ್ವಶನ್. ಲೆಟ್ ಅಸ್ ಮೂವ್ ಆನ್ ಟು ದ 13th ಕ್ವಶನ್. 13th ಕ್ವಶನ್ ನೋಡಿದಾಗ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. Sasya Shamala scheme was announced in honor of Sri 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 Shivakumara Swamiji at Tumkur. Aita. Second, Smriti Vana has been announced by the Education Department in coordination with the Forest Department during the current year to distribute more number of seedlings to schools. ಆಯ್ತಾ? ಪುನಃ ಇಲ್ಲಿ ಕರೆಕ್ಟ್ ಆಗಿ ನೋಡಿ, ನೀವು ಕರೆಕ್ಟ್ ಆಗಿ ನೋಡಿದ್ರೆ ಅಲ್ಲೇ ಹಿಂಟ್ ಸಿಕ್ಬಿಡುತ್ತೆ ನಿಮ್ಗೆ. ಸಸ್ಯ ಶ್ಯಾಮಲ ಸ್ಕೀಮ್, ಸಸಿಗಳು ಅಲ್ಲೇ ಇದೆ. ಓಕೆ, ಸಸಿಗಳು ಸೀಡ್ಲಿಂಗ್ಸು ಅಲ್ಲೇ ಲಿಂಕ್ ಮಾಡ್ಬೋದು ನೀವು. ಇನ್ನೊಂದು ಸ್ಮೃತಿ ವನ. ಓಕೆ, ಸ್ಮೃತಿ ಇಸ್ ರಿಮೆಂಬರೆನ್ಸ್, ಯಾರನ್ನೋ ಸ್ಮರಿಸೋದು ಸ್ಮೃತಿ. ಸ್ಮೃತಿ ವನ. ಓಕೆ, ನಾವು ಇಫ್ ಯು ಲುಕ್ ಎಟ್ ದಟ್ ನಿಮ್ಗೆ ಕರೆಕ್ಟ್ ಆಗಿ ಕೂತ್ಕೊಂಡು ಯೋಚನೆ ಮಾಡ್ಬಿಟ್ರೆ ಆ ಹೆಸರಲ್ಲೇ ನಿಮ್ಗೆ ಇಂಟ್ಸ್ ಕೊಟ್ಬಿಡುತ್ತೆ. ರಿಮೆಂಬರೆನ್ಸ್ಗೋಸ್ಕರ ಎಜುಕೇಶನಲ್ ಡಿಪಾರ್ಟ್ಮೆಂಟ್ ಸೀಡ್ಲಿಂಗ್ಸ್ ಯಾಕೆ ಕೊಡ್ತಾರೆ? ಸೊ ಓವರ್ ಆಲ್ ಏನ್ ಮಾಡಿದೀನಿ ಇಲ್ಲಿ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಿಮಗೆ, 2 ಸ್ಕೀಮು, 2 ಡೆಫಿನಿಷನ್ ಅಥವಾ 2 ಏನೋ ಕಾನ್ಸೆಪ್ಟ್ ಇದ್ರೆ ಆ ಕಾನ್ಸೆಪ್ಟ್ ನ ಅದ್ಲಾ ಬದ್ಲಿ ಮಾಡಿರ್ತಾರೆ. ಇಲ್ಲೂ ಅದೇ ಮಾಡಿರೋದು ನಾನು. ಸಸ್ಯ ಶ್ಯಾಮಲ ಸ್ಕೀಮ್ ಅಂದ್ರೆ ಇಟ್ ಇಸ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇನ್ ಕೋಆರ್ಡಿನೇಷನ್ ವಿತ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಡ್ಯೂರಿಂಗ್ ದ ಕರೆಂಟ್ ಇಯರ್ ಟು ಡಿಸ್ಟ್ರಿಬ್ಯೂಟ್ ಮೋರ್ ನಂಬರ್ ಆಫ್ ಸೀಡ್ಲಿಂಗ್ಸ್ ಟು ದ ಸ್ಕೂಲ್ಸ್. ಆದ್ರೆ ಸ್ಮೃತಿ ವನ ಅಂತ ಏನಿದೆ, ಈ ಸ್ಮೃತಿ ವನ ಅಂತ ಒಂದು ಪ್ರೋಗ್ರಾಮ್ ನಲ್ಲಿ ಇಟ್ ಇಸ್ ಬೇಸಿಕ್ಲಿ ಅನೌನ್ಸ್ಡ್ ಇನ್ ಆನರ್ ಆಫ್ ಶ್ರೀ 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 ಶಿವಕುಮಾರ ಸ್ವಾಮೀಜಿ ಅಟ್ ತುಮಕೂರು ಅಂಡ್ ಪೇಜಾವರ ಶ್ರೀ ವಿಶ್ವೇಶ ತೀರ್ಥ ಶ್ರೀಪದ ಅಟ್ ಉಡುಪಿ. ಈ 2 ಕಡೆನೂ ಸ್ಮೃತಿ ವನ ಅಂತ ಮಾಡ್ತಾರೆ. ಸೊ ಈ 2 ಕಡೆ ಉಡುಪಿ ಆಸ್ ವೆಲ್ ಆಸ್ ತುಮಕೂರಿನಲ್ಲಿ ಏನ್ ಮಾಡ್ತಾರೆ, ದಿಸ್ ಇಸ್ ಮೇನ್ಲಿ ಫಾರ್ ರಿಮೆಂಬರೆನ್ಸ್. ಓಕೆ, ಸ್ಮರಿಸಕ್ಕೋಸ್ಕರ ಮಾಡ್ತಾ ಇರೋದು ಈ 2 ಸ್ವಾಮೀಜಿಗಳನ್ನ. ಓಕೆ, ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ಆನ್ಸರ್ ಇಲ್ಲಿ ಏನಾಗುತ್ತೆ, ದ ಆನ್ಸರ್ ಇಸ್ ಸೊಲ್ಯೂಷನ್ ಇಸ್ ಡಿ, ನನ್ ಆಫ್ ದ ಅಬೌವ್ ಇಸ್ ಕರೆಕ್ಟ್ ಬಿಕಾಸ್ ಅದ್ಲಾ ಬದ್ಲಿ ಮಾಡಿದ್ದೀನಿ. ಸರಿನಾ? ಸೊ ಲೆಟ್ ಅಸ್ ಮೂವ್ ಆನ್ ಟು ದ 14th ಕ್ವಶನ್ ಈಗ. ಆಯ್ತಾ? ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಇನ್ ಇಂಡಿಯಾ? ಓಕೆ, ಯು ಆರ್ ಲುಕಿಂಗ್ ಅಟ್ ಇಟ್. ನಲ್ಲೂರು ಟ್ಯಾಮರಿಂಡ್ ಗ್ರೂ,
Next is University of Agricultural Sciences GKVK campus Bengaluru. Next is Mahimaranga Hills Nelamangala. Next is Ambaragudda in Shimoga and Sri Lakshmi Adinarayana Hill in Chikkaballapura. How many of the above given statements are correct? Only 2, only 3, only 4 and only all 5. ಸರಿನಾ? ಸೊಲ್ಯೂಷನ್ ಇಲ್ಲಿ ಬಿ, ಓನ್ಲಿ 3 ಆರ್ ಕರೆಕ್ಟ್. ಆಯ್ತಾ? ಈಗ ಹೇಳ್ತೀನಿ ನೋಡಿ, ವಾಟ್ ಆರ್ ಆಲ್ ದ ಡಿಕ್ಲೇರ್ಡ್ ಸೈಟ್ಸ್ ಆಫ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್? ವಾಟ್ ಆರ್ ಆಲ್ ದ ಡಿಕ್ಲೇರ್ಡ್ ಸೈಟ್ಸ್ ಅಂತ ಹೇಳ್ಬಿಡ್ತೀನಿ ಇಲ್ಲಿ. 4 ಕರ್ನಾಟಕದಲ್ಲಿ ಹೆರಿಟೇಜ್ ಸೈಟ್ಸ್ ಅಂತ ಡಿಕ್ಲೇರ್ ಆಗಿರೋದು, ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಅಂತ ಡಿಕ್ಲೇರ್ ಆಗಿರೋದು 4. ಒಂದು ನಲ್ಲೂರು ಟ್ಯಾಮ್ರಿಂಡ್ ಗ್ರೂವ್, ಸೆಕೆಂಡ್ ಇಸ್ ಒಗ್ರೆಕಾನ್ ಇನ್ ಚಿಕ್ಕಮಂಗ್ಳೂರು, third is University of Agricultural Sciences GKVK and fourth is Ambaragudda in Shimoga. ಈ 4 ಮಾತ್ರ ಡಿಕ್ಲೇರ್ ಆಗಿದೆ. ನಾನು ಯಾಕೆ ಇದು ಕೊಡ್ತಾ ಇದ್ದೀನಿ ಅಂದ್ರೆ 2023-24 ನಲ್ಲಿ 7 ನೀವೇನೀಗ ನೋಡ್ತಿರಲ್ಲ 7 ಬೇರೆ ಜಾಗಗಳನ್ನ ಪ್ರಪೋಸ್ ಮಾಡಿದ್ದಾರೆ ಇನ್ ಆರ್ಡರ್ ಟು ಡಿಕ್ಲೇರ್ ದೆಮ್ ಆಸ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್. ಆಯ್ತಾ? ಸೊ ಐ ಆಮ್ ನಾಟ್ ಗೋಯಿಂಗ್ ಟು ರೀಡ್ ಔಟ್ ಎವ್ರಿಥಿಂಗ್, ಬಟ್ ಯು ಕ್ಯಾನ್ ಸಿ ಇಟ್ ಹಿಯರ್. ನೀವು ನೋಡ್ಬೋದು 7 ಜಾಗ ಯಾವ ಇದೆ ಅಂತ. ಬಟ್ ಓವರ್ ಆಲ್ 4 ಡಿಕ್ಲೇರ್ಡ್ ಆಗಿರೋದು. ಆ 4 ನಲ್ಲೂರು ಟ್ಯಾಮ್ರಿಂಡ್ ಗ್ರೂವ್, ಒಗ್ರೆಕಾನ್ ಇನ್ ಚಿಕ್ಕಮಂಗ್ಳೂರು, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ GKVK ಅಂಡ್ ಅಂಬರಗುಡ ಇನ್ ಶಿವಮೊಗ್ಗ. ಆಯ್ತಾ? ಸೊ ಇಷ್ಟು ಬಿಟ್ರೆ ಇನ್ ಮಿಕ್ಕಿದ್ದೆಲ್ಲ ಇನ್ನು ಪ್ರಪೋಸ್ಡ್ ಡಿಕ್ಲೇರ್ ಆಗಿಲ್ಲ. ಓಕೆ, ದಿಸ್ ಇಸ್ ದ 14th ಕ್ವೆಶ್ಚನ್. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. Karnataka State Coastal Zone Management Authority has been constituted under the chairmanship of the Additional Chief Secretary to the Government, Department of Forest, Ecology and Environment. Next, there are 5 river basin systems in Karnataka. Which of the above given statements is or are correct? A, 1 only, B, 2 only, C, both 1 and 2, and D is none of the above. ಆಯ್ತಾ? ಈಗ ನೋಡಿ, ಫಸ್ಟ್ ಸ್ಟೇಟ್ಮೆಂಟ್ ನೋಡಿ ಕರೆಕ್ಟ್ ಆಗಿ. ಕರ್ನಾಟಕ ಸ್ಟೇಟ್ ಕೋಸ್ಟಲ್ ಝೋನ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇವೇನ್ ಮಾಡ್ತಾರೆ? ದೇ ಆರ್ ಇನ್ ಚಾರ್ಜ್ ಆಫ್ ದ ಕೋಸ್ಟಲ್ ರೆಗ್ಯುಲೇಷನ್ ಝೋನ್. CRZ ಅಂತ ಒಂದು ಕಾನ್ಸೆಪ್ಟ್ ಇದೆ, ಕೋಸ್ಟಲ್ ರೆಗ್ಯುಲೇಷನ್ ಝೋನ್ ಅಂತ. ಅಂದ್ರೆ ಏನು? ಆ ಕೋಸ್ಟ್ ನಲ್ಲಿ ಏನೇನ್ ಆಕ್ಟಿವಿಟೀಸ್ ಇದೆ ಅದನ್ನ ರೆಗ್ಯುಲೇಟ್ ಮಾಡಕ್ಕೋಸ್ಕರ ಕೋಸ್ಟಲ್ ರೆಗ್ಯುಲೇಷನ್ ಝೋನ್ ಅಂತ ಮಾಡಿರ್ತಾರೆ. ಈ ಕೋಸ್ಟಲ್ ರೆಗ್ಯುಲೇಷನ್ ಝೋನ್ ಏನ್ ಇದೆಯಲ್ಲ ಅದನ್ನ ಮಾನಿಟರ್ ಮಾಡಕ್ಕೋಸ್ಕರ ಒಂದು ಅಥಾರಿಟಿ ಇದೆಯಲ್ಲ, ದಟ್ ಅಥಾರಿಟಿ ಇಸ್ ದಿಸ್ ಕರ್ನಾಟಕ ಸ್ಟೇಟ್ ಕೋಸ್ಟಲ್ ಝೋನ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ದೇ ವಿಲ್ ಲುಕ್ ಆಫ್ಟರ್ ದ ರೆಗ್ಯುಲೇಷನ್ ಆಫ್ ಆಕ್ಟಿವಿಟೀಸ್ ಅಲಾಂಗ್ ದ ಕೋಸ್ಟ್ ಲೈನ್. ಸರಿನಾ? ಸೊ ಈ ಅಥಾರಿಟಿ ಇಟ್ ಇಸ್ ಕಾನ್ಸ್ಟಿಟ್ಯೂಟೆಡ್ ಅಂಡರ್ ದ ಚೇರ್ಮನ್ಶಿಪ್ ಆಫ್ ಅಡಿಷನಲ್ ಸೆಕ್ರೆಟರಿ ಅಂಡ್ ದಟ್ ಸೆಕ್ರೆಟರಿ ಕಮ್ಸ್ ಅಂಡರ್ ದ ಡಿಪಾರ್ಟ್ಮೆಂಟ್ ಆಫ್ ಫಾರೆಸ್ಟ್, ಎಕಾಲಜಿ ಅಂಡ್ ಎನ್ವೈರನ್ಮೆಂಟ್. ಕರೆಕ್ಟ್ ತಾನೆ? ಈಗ ಇಲ್ಲಿ ಆ ಅಥಾರಿಟಿ ಡಸ್ ಇಟ್ ನೀಡ್ ಇಂಟರ್ಸೆಕ್ಟೋರಲ್ ಕೋಆರ್ಡಿನೇಷನ್ ಆರ್ ದ ಜಾಬ್ ಇಸ್ ಸ್ಪೆಸಿಫಿಕ್? ಇದನ್ನ ಡಿಸೈಡ್ ಮಾಡ್ಬೇಕು ನೀವು. ಯಾವಾಗ ಕೆಲಸದಲ್ಲಿ ತುಂಬಾ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನ್ ಬೇಕಾಗುತ್ತೆ ಅವಾಗ ಅದು ಚೀಫ್ ಮಿನಿಸ್ಟರ್ ಕೆಳಗೆ ಹೋಗುತ್ತೆ, ಚೀಫ್ ಮಿನಿಸ್ಟರ್ ಆಫೀಸರ್ ಕೆಳಗೆ ಹೋಗುತ್ತೆ. ಆಯ್ತಾ? ಬಟ್ ಯಾವಾಗ ಒಂದ್ ಪರ್ಟಿಕ್ಯುಲರ್ ಕೆಲಸ ತುಂಬಾ ಸ್ಪೆಸಿಫಿಕ್ ಇದೆ, ಅದಕ್ಕೆ ಒಂದು ಡಿಪಾರ್ಟ್ಮೆಂಟೇ ಸಾಕು, ಅವಾಗ ಆ ಡಿಪಾರ್ಟ್ಮೆಂಟ್ ಹೆಡ್ ಹೋಗುತ್ತೆ. ಈ ಒಂದು ಯೋಚನೆ ಇದ್ರೆ ನಿಮ್ಗೆ ಈಸಿಯಾಗಿ ಆನ್ಸರ್ ಸಿಗುತ್ತೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್. ಅಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಫಾರೆಸ್ಟ್, ಎಕಾಲಜಿ ಅಂಡ್ ಎನ್ವೈರನ್ಮೆಂಟ್ ನಲ್ಲಿ ಅಡಿಷನಲ್ ಸೆಕ್ರೆಟರಿ ಏನಿರ್ತಾರೆ ಅವ್ರ ಕೆಳಗೆ ಇದಿರುತ್ತೆ. ಸೊ ದಟ್ ಇಸ್ ವಾಟ್ ಇಸ್ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಅಲ್ವಾ? ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ, ದೇರ್ ಆರ್ 5 ರಿವರ್ ಬೇಸಿನ್ಸ್ ಇನ್ ಕರ್ನಾಟಕ. ಇಲ್ಲಿ ನೀವೇನ್ ಯೋಚನೆ ಮಾಡ್ಬೇಕಂದ್ರೆ, ಒಂದು ಇಲ್ಲಿ 5 ಬೇರೆನಾ ಇಲ್ಲೇ ಚೇಂಜ್ ಮಾಡಿರ್ತಾರೆ. ಇಲ್ಲಿ ಆ ಹೂವೇನೆ ಬರೋದು, ದಟ್ ಹೂವೇ ಬರೋದೇ ನಿಮ್ಗೆ ಜಾಸ್ತಿ ಸಾಲ್ವ್ ಮಾಡ್ತಾ ಇಲ್ಲಿ ಚೇಂಜ್ ಮಾಡಿದೀನಿ ನಾನು. ದೇರ್ ಆರ್ ಟೋಟಲ್ 7 ರಿವರ್ ಬೇಸಿನ್ಸ್ ಇನ್ ಕರ್ನಾಟಕ. ಸರಿನಾ? ಈಗ ನೋಡಿ 7 ರಿವರ್ ಬೇಸಿನ್ಸ್ ಯಾವ್ಯಾವು ಅಂತ ಹೈಯೆಸ್ಟ್ ಇಂದ ಲೋಯೆಸ್ಟ್ ಹೋಗ್ತಾ ಹೇಳ್ತಾ ಹೋಗ್ತೀನಿ ನಾನು. ಆಯ್ತಾ? ಸೊ ಹೈಯೆಸ್ಟ್ ಇಂದ ಲೋಯೆಸ್ಟ್, ಒಂದು ಫಸ್ಟ್ ದ ಲಾರ್ಜೆಸ್ಟ್ ರಿವರ್ ಬೇಸಿನ್ ಇನ್ ಕರ್ನಾಟಕ ಇಸ್ ಕೃಷ್ಣ. ದ ಸೆಕೆಂಡ್ ಇಸ್ ಕಾವೇರಿ. ಥರ್ಡ್, ಆಲ್ ದ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಆಫ್ ಕರ್ನಾಟಕ. ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಂದ್ರೆ ಬೇಡ್ತಿ ಇರ್ಬೋದು, ನೇತ್ರಾವತಿ ಇರ್ಬೋದು, ಶರಾವತಿ ಇರ್ಬೋದು, ಕುಮಾರಧಾರ ಇರ್ಬೋದು, ಇವೆಲ್ಲ ಸೇರಿಸ್ಬಿಟ್ಟು ಏನ್ ರಿವರ್ಸ್ ವೆಸ್ಟ್ ಫ್ಲೋಯಿಂಗ್ ಹೋಗ್ತಾ ಇದೆ ಅರೇಬಿಯನ್ ಸಿ ಕಡೆಗೆ, ಇವೆಲ್ಲ ಸೇರಿಸಿ ಥರ್ಡ್ ಬರ್ತವೆ. ಆಯ್ತಾ? ಫೋರ್ತ್ ಬರೋದು ನಾರ್ತ್ ಪೆನ್ನಾರ್. ಆಯ್ತಾ? ಫಿಫ್ತ್ ಬರೋದು ಗೋದಾವರಿ. ಆಯ್ತಾ? ಗೋದಾವರಿ ಹರಿಯಲ್ಲ, ಗೋದಾವರಿದು ಒಂದು ಟ್ರಿಬ್ಯೂಟರಿ ಇದೆ ಕಾರಂಜಿ ಅಂತ. ಆ ಕಾರಂಜಿ ಏನಿದೆ ನಾರ್ತ್ ಕರ್ನಾಟಕದಲ್ಲಿ ಹರಿಯೋದಲ್ಲ, ಅದೊಂದು ಸ್ವಲ್ಪ ಭಾಗ ಇರೋದ್ರಿಂದ ಫಿಫ್ತ್ ಬರೋದು ಇದು ಗೋದಾವರಿ. ಸಿಕ್ಸ್ತ್ ಬರೋದು ಸೌತ್ ಪೆನ್ನಾರು ಅಂಡ್ ಲಾಸ್ಟ್ ಬರೋದು ಪಲಾರ್. ಆಯ್ತಾ? ಸೊ ಈ 7 ರಿವರ್ ಬೇಸಿನ್ಸ್ ಆರ್ ದ ರಿವರ್ ಬೇಸಿನ್ಸ್ ಆಫ್ ಕರ್ನಾಟಕ. ಆಯ್ತಾ? ಸೊ ಇದರಲ್ಲಿ 3 ಸೌತ್ ಪೆನ್ನಾರ್, ಪಲಾರು, ನಾರ್ತ್ ಪೆನ್ನಾರು ಇದೇನಿದೆಯಲ್ಲ, ಇವು ನಂದಿದುರ್ಗ್ ರಿವರ್ಸ್ ಅಂತಾರೆ. ನಂದಿ ಹಿಲ್ಸ್ ನಲ್ಲಿ ರೈಸ್ ಆಗುತ್ತೆ ಇವು. ಆಯ್ತಾ? ನಂದಿದುರ್ಗ್ ರಿವರ್ಸ್ ಆರ್ ಒಂದು, ಅದು ಆರ್ಡರ್ ಅಲ್ಲಿ ಹೇಳ್ತೀನಿ ನೋಡಿ, ನಾರ್ತ್ ಪೆನ್ನಾರು, ಸೌತ್ ಪೆನ್ನಾರು, ಪಲಾರು, ಈ 3 ಏನಿದೆ ದಿಸ್ ಇಸ್ ನಂದಿದುರ್ಗ್ ರಿವರ್ಸ್. ಸರಿನಾ? ಸೊ 7 ರಿವರ್ ಬೇಸಿನ್ಸ್ ಇದೆ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್, ರಾಂಗ್. ಸೊ ದ ಆನ್ಸರ್ ದೇರ್ ಇಸ್ ಎ. ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್, ಸೊ ಸೊಲ್ಯೂಷನ್ ಇಸ್ ಎ. ಓಕೆ, ಸೊ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. 16th ಕ್ವೆಶ್ಚನ್ ನೋಡೋಣ ಈಗ. ಅರೇಂಜ್ ದ ಫಾಲೋಯಿಂಗ್ ಡ್ರೈನೇಜ್ ಏರಿಯಾ ಆಫ್ ಕರ್ನಾಟಕ ಇನ್ ಡಿಸೆಂಡಿಂಗ್ ಆರ್ಡರ್. ಡಿಸೆಂಡಿಂಗ್ ಆರ್ಡರ್ ಅಂದ್ರೆ ಪುನಃ ತಲೆಯಲ್ಲಿ ಹೇಳ್ಕೊಬೇಕು ನೀವು, ಫ್ರಮ್ ಹೈಯೆಸ್ಟ್ ಟು ಲೋಯೆಸ್ಟ್.
ಸರಿನಾ? ಇದನ್ನ ಅವಾಗಲೇ ಹೇಳ್ಬಿಟ್ಟೆ ನಿಮ್ಗೆ ಆನ್ಸರು, ಬಟ್ ಲೆಟ್ ಅಸ್ ಸಿ ದಟ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್ ಆರ್ ನಾಟ್. ಸೊ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಏನ್ ರಿವರ್ ಬೇಸಿನ್ಸ್ ಇದೆ ಅದನ್ನ ಅರೇಂಜ್ ಮಾಡ್ಬೇಕಂತ ಕೊಟ್ಟಿದ್ದಾರೆ. 1 ಗೋದಾವರಿ, 2 is ಸೌತ್ ಪೆನ್ನಾರ್, 3 is ನಾರ್ತ್ ಪೆನ್ನಾರ್, 4 is ಪಲಾರ್. ವಿಚ್ ಆಫ್ ದ ಅಬೌವ್ ಕಾಂಬಿನೇಷನ್ ಇಸ್ ಕರೆಕ್ಟ್? 3-1-2-4, 1-3-2-4, 1-3-4-2, 3-1-4-2. ಸರಿನಾ? ಸೊ ಅಗೇನ್ ಮ್ಯಾಚ್ ದ ಫಾಲೋಯಿಂಗ್ ಬಂದಾಗ ಫಸ್ಟ್ 2 ಜೋಡಿ ನೋಡಿ ಅದ್ರಲ್ಲಿ ಅರೇಂಜ್ ಮಾಡ್ಕೊಳ್ಳಿ. ಆ ಫಸ್ಟ್ 2 ಜೋಡಿಲಿ ಅರೇಂಜ್ ಮಾಡ್ಬಿಟ್ರೆ ನಿಮ್ಗೆ ಸಿಕ್ಬಿಡುತ್ತೆ. ಆ ಫಸ್ಟ್ 2 ಜೋಡಿ ತುಂಬಾ ಕ್ಲೋಸ್ ಇದ್ರೆ ನೆಕ್ಸ್ಟ್ 2 ಜೋಡಿಗೆ ಹೋಗಿ ಯಾವ್ದಾದ್ರು ಒಂದು ಜೋಡಿ ನೋಡ್ಕೊಂಡು ಆ ಜೋಡಿ ನೀವು ಕರೆಕ್ಟ್ ಆಗಿ ಆರ್ಡರ್ ಸಿಕ್ಬಿಟ್ರೆ ಯು ವಿಲ್ ಎಲಿಮಿನೇಟ್ 2 ಆಪ್ಷನ್ಸ್ ಅಂಡ್ ಯು ವಿಲ್ ಕಮ್ ಬ್ಯಾಕ್ ಟು 2 ಆಪ್ಷನ್ಸ್. ಸೊ ಇಲ್ಲೂ ಅಷ್ಟೇ ನೋಡಿ, 16th ಕ್ವಶನ್ ಅಲ್ಲಿ ನೀವು ನಿಮ್ಗೆ ಗೊತ್ತೇ ಇಲ್ಲ ಸುಮ್ಮನೆ ಹೂವೆ ಮೇಲೆ ಹಾಕ್ಬೇಕು ಅಂದಾಗ್ಲೂ 1 and 3 ಫಸ್ಟ್ ನೋಡಿ. 1 ಆಪ್ಷನ್ ಗೋದಾವರಿ ಇದೆ, 3 ಆಪ್ಷನ್ ನಾರ್ತ್ ಪೆನ್ನಾರ್ ಇದೆ. ಗೋದಾವರಿ ನಾನು ಹೇಳ್ದಂಗೆ ತುಂಬಾ ಕಡಿಮೆ. ಓಕೆ, ಕಾರಂಜಿ ಅಂತ ಒಂದು ರಿವರ್ ಇದೆ, ಅದು ಫ್ಲೋ ಆಗೋದು. ಗೋದಾವರಿ ಆಸ್ ಅ ರಿವರ್ ಫ್ಲೋ ಆಗಲ್ಲ. ಸೊ ಆ ಒಂದು ಹೂವೆ ಮೇಲೆ ಗೋದಾವರಿ ಇರೋ ಚಾನ್ಸೇ ಇಲ್ಲ ಹೈಯೆಸ್ಟ್. ಸೊ ಆ ಹೂವೆ ಮೇಲೆ ಯು ಕ್ಯಾನ್ ಪುಟ್ ದ ಆಪ್ಷನ್ ಆಸ್ 1 ಆದ್ಮೇಲೆ 3 ಬರೋದು ಅಂತ ಒಂದು, ಐ ಮೀನ್ 3 ಆದ್ಮೇಲೆ 1 ಬರೋದು ಅಂತ ಆರಾಮಾಗಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಆಯ್ತಾ. ಸೊ 3 ಆದ್ಮೇಲೆ 1 ಬರೋದು ಅಂತ ಗೊತ್ತಾಗ್ಬಿಟ್ರೆ ಬಿ ಅಂಡ್ ಸಿ ಎಲಿಮಿನೇಟ್ ಮಾಡ್ಬಿಟ್ರೆ ಎ ಅಂಡ್ ಡಿ ಉಳ್ಕೊಳ್ಳುತ್ತೆ. ಸರಿನಾ? ಎ ಅಂಡ್ ಡಿ ಉಳ್ಕೊಂಡಾಗ ನೆಕ್ಸ್ಟ್ ಜೋಡಿಗೆ ಹೋಗಿ. ನೆಕ್ಸ್ಟ್ ಜೋಡಿ ಏನಿದೆ, ಸೌತ್ ಪೆನ್ನಾರ್ ಇದೆ, ಅದಾದ್ಮೇಲೆ ಪಲಾರ್ ಇದೆ. ಇವೆರಡರಲ್ಲಿ ಅರೇಂಜ್ ಮಾಡಬೇಕು. ಇಲ್ಲಿ ಕಷ್ಟ, ಯಾಕಂದ್ರೆ ತುಂಬಾ ಕ್ಲೋಸ್ ಇದೆ ಆಪ್ಷನ್. ನಾನು ಬೇಕಂತ ನೀವು ಕಲೀಲಿ ಅಂತಾನೆ ಕೊಟ್ಟಿರೋದು. ಸೊ ಅವಾಗಲೇ ನಿಮ್ಗೆ 7 ರಿವರ್ ಬೇಸಿನ ನಾನು ಕರೆಕ್ಟ್ ಆಗಿ ಹೇಳಿದೀನಿ. ಇಲ್ಲಿ ಆನ್ಸರ್ 3-1-2-4 ಆಯ್ತಾ. ಫಸ್ಟ್ ಇಸ್ ನಾರ್ತ್ ಪೆನ್ನಾರ್, ಗೋದಾವರಿ ನೆಕ್ಸ್ಟ್ ಇಸ್ ಸೌತ್ ಪೆನ್ನಾರ್, ನೆಕ್ಸ್ಟ್ ಇಸ್ ಪಲಾರ್ ಆಯ್ತಾ. ಟು ರಿಪೀಟ್ ದ ಎಂಟೈರ್ ಥಿಂಗ್ ಫುಲ್ಲಿ, ದೇರ್ ಆರ್ 7 river basins in Karnataka. If you take the 7 river basins in Karnataka and arrange it in descending order, this is how you will find. The first is Krishna, the second is Kaveri, the third is all the total west flowing rivers of Karnataka ಆಯ್ತಾ. ಇದು ಆದ್ಮೇಲೆ ಬರೋದೇ ನೆಕ್ಸ್ಟ್ ಇಸ್ ನಾರ್ತ್ ಪೆನ್ನಾರು, ಅದಾದ್ಮೇಲೆ ಬರೋದು ಗೋದಾವರಿ, ಅದಾದ್ಮೇಲೆ ಬರೋದು ಸೌತ್ ಪೆನ್ನಾರು, ಅದಾದ್ಮೇಲೆ ಲಾಸ್ಟ್ ಬರೋದು ಪಲಾರ್. ಸೊ ದೀಸ್ ಆರ್ ದ 7 river basins which are arranged in the descending order. ಸೊ ಇಲ್ಲಿ ಸೊಲ್ಯೂಷನ್ ಎ ಆಗುತ್ತೆ. So I hope you understood this. Napka ಇಟ್ಕೊಬೇಕಾಗುತ್ತೆ. Next, let us go on to the next question. Consider the following statements in State Water Policy 2022. ಸರಿನಾ? High level water policy committee under the chairmanship of Honorable Minister for Water Resources was constituted. Interdepartmental State Water Resources Authority under the chairmanship of Chief Secretary to Government is set up. ಸರಿನಾ? ವಿಚ್ ಆಫ್ ದ ಅಬೌವ್ ಸ್ಟೇಟ್ಮೆಂಟ್ಸ್ ಇಸ್ ಕರೆಕ್ಟ್? ಎ 1 only, ಬಿ 2 only, ಸಿ both 1 and 2 and ಡಿ ನನ್ ಆಫ್ ದ ಅಬೌವ್. ಈಗ 2 ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಆಗಿ ನೋಡಿ ಒಂದ್ಸತಿ ಆಯ್ತಾ. ಪುನಃ ಇಂಟ್ ಇಲ್ಲೇ ಇರೋದು. ಸೆಕೆಂಡ್ ಸ್ಟೇಟ್ಮೆಂಟ್ ನ ಕರೆಕ್ಟ್ ಅಬ್ಸರ್ವ್ ಮಾಡಿ. ಇಂಟರ್ ಡಿಪಾರ್ಟ್ಮೆಂಟಲ್ ಸ್ಟೇಟ್ ವಾಟರ್ ರಿಸೋರ್ಸಸ್ ಅಥಾರಿಟಿ ಅಂದ್ರೆ ಏನು? ಇಂಟರ್ ಡಿಪಾರ್ಟ್ಮೆಂಟಲ್ ಅಂದ್ರೆ ತುಂಬಾ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನ್ ಬೇಕು. ಆ ಸಮನ್ವಯ ಇಲ್ಲ ಅಂದ್ರೆ ಅದನ್ನ ನಡೆಸಕ್ ಆಗಲ್ಲ. ಸೊ ಈ ತುಂಬಾ ಡಿಪಾರ್ಟ್ಮೆಂಟ್ಸ್ ಸಮನ್ವಯ ಬೇಕಂದ್ರೆ ಇಟ್ ಶುಡ್ ಬಿ ಅಂಡರ್ ದ ಚೇರ್ಮನ್ಶಿಪ್ ಆಫ್ ಚೀಫ್ ಸೆಕ್ರೆಟರಿ ಆಫ್ ದ ಗವರ್ಮೆಂಟ್ ಆರ್ ಇಟ್ ಶುಡ್ ಬಿ ಅಂಡರ್ ದ ಚೇರ್ಮನ್ಶಿಪ್ ಆಫ್ ಸಮ್ ಮಿನಿಸ್ಟರ್ ಅಲ್ವಾ. ಸೊ ಸೆಕ್ರೆಟರಿ ಯೂಶಲಿ ಕೊಡಲ್ಲ, ಅದನ್ನ ಮಿನಿಸ್ಟರ್ ಕೊಡ್ತಾರೆ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ತಪ್ಪು ಆಯ್ತಾ. ಇಲ್ಲಿ ಏನ್ ಮಾಡಿದೀನಿ ಅಂದ್ರೆ ಪುನಃ ಅದ್ಲ ಬದಲಿ ಮಾಡಿದೀನಿ. ಹೈ ಲೆವೆಲ್ ವಾಟರ್ ಪಾಲಿಸಿ ಕಮಿಟಿ ಅಂತ ಏನಿದೆ, ದಿಸ್ ಹೈ ಲೆವೆಲ್ ಪಾಲಿಸಿ ಕಮಿಟಿ ಮಾಡೋದು, ಪಾಲಿಸಿ ಮೇಕಿಂಗ್ ಯಾರು ಮಾಡೋದು? ಎಕ್ಸಿಕ್ಯೂಟಿವ್ ತಾನೆ. ಲೆಜಿಸ್ಲೇಟರ್ಸ್ ಎಲ್ಲಿ ಮಾಡ್ತಾರೆ ಅದನ್ನ? ಹೈ ಲೆವೆಲ್ ಪಾಲಿಸಿ ಮಾಡೋದು ಹೈ ಲೆವೆಲ್ ವಾಟರ್ ಪಾಲಿಸಿ ಕಮಿಟಿ ಈಸ್ ಡನ್ ಅಂಡರ್ ದ ಚೇರ್ಮನ್ಶಿಪ್ ಆಫ್ ಅಡಿಷನಲ್ ಸೆಕ್ರೆಟರಿ ಆಯ್ತಾ. ಅಡಿಷನಲ್ ಚೀಫ್ ಸಾರಿ ಹೈ ಲೆವೆಲ್ ವಾಟರ್ ಪಾಲಿಸಿ ಕಮಿಟಿ ಈಸ್ ಮೇಡ್ ಅಂಡರ್ ದ ಚೇರ್ಮನ್ಶಿಪ್ ಆಫ್ ಚೀಫ್ ಸೆಕ್ರೆಟರಿ ಆಯ್ತಾ. ಇಂಟರ್ ಡಿಪಾರ್ಟ್ಮೆಂಟಲ್ ಸ್ಟೇಟ್ ವಾಟರ್ ರಿಸೋರ್ಸಸ್ ಅಥಾರಿಟಿ ಇಸ್ ಮೇಡ್ ಅಂಡರ್ ಆನರಬಲ್ ಮಿನಿಸ್ಟರ್ ಆಫ್ ವಾಟರ್ ರಿಸೋರ್ಸಸ್. ಇದು ಅದ್ಲ ಬದ್ಲಿ ಮಾಡಿದೀನಿ. ಸೊ ದಿಸ್ ಇಸ್ ದ ಆನ್ಸರ್ ಹಿಯರ್ ಇಸ್ ಡಿ. ಗೊತ್ತಾಯ್ತಲ್ವಾ? ಸೊ ನೀವು ಸ್ಟೇಟ್ ವಾಟರ್ ಪಾಲಿಸಿ 2022 ಅಂತ ತಗೊಂಡಾಗ ದ ಮೇನ್ ಅಬ್ಜೆಕ್ಟಿವ್ ಏನಪ್ಪಾ ಅದ್ರದ್ದು ಅಂದ್ರೆ ಇಟ್ ಇಸ್ ಟು ಕ್ರಿಯೇಟ್ ಅನ್ ಇಂಟಿಗ್ರೇಟೆಡ್ ವಾಟರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಆಯ್ತಾ. ದಟ್ ಇಸ್ ದ ಮೇನ್ ಜಾಬ್ ಆಫ್ ಸ್ಟೇಟ್ ವಾಟರ್ ಪಾಲಿಸಿ 2022. ಇಂಟಿಗ್ರೇಟೆಡ್ ವಾಟರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡ್ತಾರಂದ್ರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಏನ್ ಡಿಮ್ಯಾಂಡ್ ಇದೆ ವಾಟರ್ಗೆ, ಆ ಡಿಮ್ಯಾಂಡ್ ನೆಲ್ಲ ತಗೊಂಡು they will map out the demand of all the different departments and then they will integrate into one policy and one planning so that the water is used efficiently, so that the water is not wasted and the water is available and it is not wasted. ಅದಕ್ಕೋಸ್ಕರ ಸ್ಟೇಟ್ ವಾಟರ್ ಪಾಲಿಸಿ 2022 ಏನಿದೆ ದ ಅಬ್ಜೆಕ್ಟಿವ್ ಆಫ್ ದಟ್ ಇಸ್ ಇನ್ ಆರ್ಡರ್ ಟು ಕ್ರಿಯೇಟ್ ಅನ್ ಇಂಟಿಗ್ರೇಟೆಡ್ ವಾಟರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಆಯ್ತಾ. ಟು ಮೇಕ್ ಶೋರ್ ದಟ್ ಫುಡ್ ಸೆಕ್ಯೂರಿಟಿ, ವಾಟರ್ ಸೆಕ್ಯೂರಿಟಿ ಅಂಡ್ ಎಕನಾಮಿಕ್ ಸೆಕ್ಯೂರಿಟಿ ಇಸ್ ಅಶ್ಯೂರ್ಡ್. ದಟ್ ಇಸ್ ದ ಅಬ್ಜೆಕ್ಟಿವ್ ಆಫ್ ಇದೇ ಬರ್ದಿರೋದು ಸ್ಟೇಟ್ ವಾಟರ್ ಪಾಲಿಸಿ ಏನ್ ಬರ್ದಿದ್ದಾರೆ ಅಂದ್ರೆ. ಸೊ ಫುಡ್ ಸೆಕ್ಯೂರಿಟಿ, ವಾಟರ್ ಸೆಕ್ಯೂರಿಟಿ ಅಂಡ್ ಎಕನಾಮಿಕ್ ಸೆಕ್ಯೂರಿಟಿ ಅಶ್ಯೂರ್ ಮಾಡೋಕ್ಕೋಸ್ಕರನೇ ಸ್ಟೇಟ್ ವಾಟರ್ ಪಾಲಿಸಿ 2022 ತಂದಿದ್ದಾರೆ. ಸೊ ದಿಸ್ ಇಸ್ ವಾಟ್ ಇಸ್ ದ 17th ಕ್ವಶನ್ಗೆ ಆನ್ಸರ್ ಇಸ್ ಡಿ ನನ್ ಆಫ್ ದ ಅಬೌವ್. ಅದ್ಲ ಬದ್ಲಿ ಮಾಡಿದೀನಿ. ಸೊ ಒಂದ್ ಕಡೆ ಏನು ಚೀಫ್ ಸೆಕ್ರೆಟರಿ ಇತ್ತು ಅದನ್ನ ತೆಗೆದ್ಬಿಟ್ಟು ಮಿನಿಸ್ಟರ್ ಹಾಕಿದೀನಿ, ಮಿನಿಸ್ಟರ್ ಕಡೆ ಚೀಫ್ ಸೆಕ್ರೆಟರಿ ಹಾಕಿದೀನಿ. ಸೊ ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೊಂತೀನಿ. ಸರಿನಾ? 18th ಕ್ವಶನ್ ನೋಡೋಣ. Consider the following statements.
ಓಕೆ, ಸೊ 18th ಕ್ವಶನ್ ಅಲ್ಲಿ ಕರ್ನಾಟಕ ಸ್ಟೇಟ್ ಕೋಸ್ಟಲ್ ಝೋನ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಹ್ಯಾಸ್ ಬೀನ್ ಕಾನ್ಸ್ಟಿಟ್ಯೂಟೆಡ್ ಅಂಡರ್ ದ ಚೇರ್ಮನ್ಶಿಪ್ ಆಫ್ ದ ಚೀಫ್ ಮಿನಿಸ್ಟರ್. ಆಯ್ತಾ, ಈ ಸ್ಟೇಟ್ಮೆಂಟ್ ಪುನಃ ರಿಪೀಟ್ ಆಗಿದೆ, ಅವಾಗಲೇ ಒಂದ್ಸತಿ ಡಿಸ್ಕಸ್ ಮಾಡಿದ್ವಿ, ಬಟ್ ಇಟ್ಸ್ ಓಕೆ. ನೋಡೋಣ. ಕರ್ನಾಟಕ ಸ್ಟೇಟ್ ಕೋಸ್ಟಲ್ ಝೋನ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಹ್ಯಾಸ್ ಬೀನ್ ಕಾನ್ಸ್ಟಿಟ್ಯೂಟೆಡ್ ಅಂಡರ್ ದ ಚೇರ್ಮನ್ಶಿಪ್ ಆಫ್ ಚೀಫ್ ಮಿನಿಸ್ಟರ್, ಫಸ್ಟ್ ಸ್ಟೇಟ್ಮೆಂಟ್. ನೆಕ್ಸ್ಟ್, ವೆಂಟೆಡ್ ಡ್ಯಾಮ್ಸ್ ಆರ್ ಕನ್ಸ್ಟ್ರಕ್ಟೆಡ್ ಅಂಡರ್ ದ ಪಶ್ಚಿಮ ವಾಹಿನಿ ಪ್ರಾಜೆಕ್ಟ್ ಟು ಕಲೆಕ್ಟ್ ಅಂಡ್ ಸ್ಟೋರ್ ವಾಟರ್ ಫ್ಲೋಯಿಂಗ್ in east flowing rivers of the coastal districts. Which of the above statements are correct? A, 1 only, B, 2 only, C, both 1 and 2, and D, none of the above. ಸರಿನಾ? ಪುನಃ ಇಲ್ಲಿ ನೋಡಿ, ಫಸ್ಟ್ ಸ್ಟೇಟ್ಮೆಂಟ್ ಪುನಃ ಹಂಗೆ ಯೋಚನೆ ಮಾಡ್ಬೇಕು ನೀವು. ಕರ್ನಾಟಕ ಸ್ಟೇಟ್ ಕೋಸ್ಟಲ್ ಝೋನ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಕೋಸ್ಟಲ್ ಝೋನು, ಆ ಕೋಸ್ಟಲ್ ಝೋನ್ ನಲ್ಲಿ CRZ ಅಂದ್ರೆ ಕೋಸ್ಟಲ್ ರೆಗ್ಯುಲೇಷನ್ ಏನಿದೆ, ಝೋನ್ಸ್ ಏನಿದೆ ಅದರಲ್ಲಿ ಏನ್ ರೂಲ್ಸ್ ಇದೆ ಅದನ್ನ ಫಾಲೋ ಮಾಡಬೇಕು ಅಲ್ವಾ. ಆ ರೆಗ್ಯುಲೇಷನ್ ನ ಮಾನಿಟರ್ ಮಾಡಕ್ಕಿರೋ ಅಥಾರಿಟಿ ಸ್ಪೆಸಿಫಿಕ್ ಆಗಿ ಅದನ್ನ ಮಾಡುತ್ತಪ್ಪ, ಬೇರೆ ಡಿಪಾರ್ಟ್ಮೆಂಟ್ಸ್ ಕೋಆರ್ಡಿನೇಷನ್ ಏನ್ ಬೇಕಾಗಿಲ್ಲ ಅದಕ್ಕೆ. ಸೊ ಅದಕ್ಕೋಸ್ಕರ ವೆನ್ ಅ ಡಿಪಾರ್ಟ್ಮೆಂಟ್ ಕ್ಯಾನ್ ಮ್ಯಾನೇಜ್ ದಟ್ ರೆಗ್ಯುಲೇಷನ್ by on its own, when a particular department can manage the regulation on its own, avaga it will be given to that department only. So illi the secretary to the Department of Environment, Forest and Ecology avaru kotirtare idu ಆಯ್ತಾ. ಸೊ ಇಟ್ ಇಸ್ ಡನ್ ಬೈ ಅಡಿಷನಲ್ ಚೀಫ್ ಸೆಕ್ರೆಟರಿ, ಡಿಪಾರ್ಟ್ಮೆಂಟ್ ಆಫ್ ಫಾರೆಸ್ಟ್ ಅಂಡ್ ಎಕಾಲಜಿ. ಸೊ ಅದು ಕರೆಕ್ಟ್ ಆನ್ಸರ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್. ಸೆಕೆಂಡ್ ಸ್ಟೇಟ್ಮೆಂಟ್ ತಗೊಳ್ಳೋಣ. ಈಗ ಸೆಕೆಂಡ್ ಸ್ಟೇಟ್ಮೆಂಟ್ ತಗೊಂಡಾಗ ವೆಂಟೆಡ್ ಡ್ಯಾಮ್ಸ್ ಆರ್ ಕನ್ಸ್ಟ್ರಕ್ಟೆಡ್ ಅಂಡರ್ ದ ಪಶ್ಚಿಮ ವಾಹಿನಿ ಪ್ರಾಜೆಕ್ಟ್ ಟು ಕಲೆಕ್ಟ್ ಅಂಡ್ ಸ್ಟೋರ್ ವಾಟರ್ ಫ್ಲೋಯಿಂಗ್ ಇನ್ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಆಫ್ ಕೋಸ್ಟಲ್ ಡಿಸ್ಟ್ರಿಕ್ಟ್ಸ್. ಪುನಃ ನೀವು ಕರೆಕ್ಟ್ ಆಗಿ ನೋಡಿದ್ರೆ ಪಶ್ಚಿಮ ವಾಹಿನಿ ಅಂತಿದೆ, ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಂತಿದೆ, ಅಲ್ಲೇ ಗೊತ್ತಾಗ್ಬಿಡುತ್ತೆ ನಿಮ್ಗೆ ತಪ್ಪು ಅಂತ. ಓಕೆ, ಪಶ್ಚಿಮ. ಈಗ ಅಲ್ಲೂ ಅಷ್ಟೇ ತುಂಬಾ ಜನ ಎಲ್ಲಿ ಕೂತ್ಕೊಂತಾರೆ ಅಂದ್ರೆ ವೆಂಟೆಡ್ ಡ್ಯಾಮ್ಸ್ ಅಂದ್ರೆ ಏನು, ಅಯ್ಯೋ ವೆಂಟೆಡ್ ಡ್ಯಾಮ್ಸ್ ನಾನು ಓದಿಲ್ಲ, ಹಿಂಗ್ ಯೋಚನೆ ಮಾಡ್ಬಿಡ್ಬಾರ್ದು ಆಯ್ತಾ. ಇಂಟ್ ಎಲ್ಲಿದೆ, ಪಶ್ಚಿಮ ವಾಹಿನಿ ಅಂಡ್ ಈಸ್ಟ್ ಫ್ಲೋಯಿಂಗ್ ಎರಡು ಬೇರೆ ಬೇರೆ ಇದೆ, ಅಲ್ಲೇ ಗೊತ್ತಾಗ್ಬಿಡುತ್ತೆ ಸ್ಟೇಟ್ಮೆಂಟ್ ರಾಂಗ್ ಅಂತ. ಸೊ ದ ಆನ್ಸರ್ ಹಿಯರ್ ಇಸ್ ಡಿ, ನನ್ ಆಫ್ ದ ಅಬೌವ್. ಸರಿನಾ? ಸೊ ದ 18th ಕ್ವಶನ್ ಆಯ್ತು. ಲೆಟ್ us move on to the 19th question. Okay, under section 9 of C of Mines and Minerals Development and Regulation Amendment Act 2015, what percentage of the royalty are all major mineral lease holders required to pay to the National Mineral Exploration Trust constituted by the Government of India? ಆಯ್ತಾ. ಸೊ ಮೈನಿಂಗ್ ಮಾಡಿದ್ಮೇಲೆ ಇಷ್ಟು ಲೆವೆಲ್ ಆಫ್ ಲೀಸ್ ಕೊಡ್ಬೇಕಂತ ಇರುತ್ತೆ ಆಯ್ತಾ, ರಾಯಲ್ಟಿ ಕಟ್ಬೇಕಂತ ಇರುತ್ತೆ. ಆ ರಾಯಲ್ಟಿ ಮೈನ್ ಮಾಡಿದ್ಮೇಲೆ ಆ ರಾಯಲ್ಟಿ ಸ್ಟೇಟ್ಗೆ ಎಷ್ಟು ಮಾಡಬೇಕು, ಎಸ್ಪೆಷಲಿ ನ್ಯಾಷನಲ್ ಮಿನರಲ್ ಎಕ್ಸ್ಪ್ಲೋರೇಷನ್ ಟ್ರಸ್ಟ್ಗೆ ಎಷ್ಟು ರಾಯಲ್ಟಿ ಕಟ್ಟಬೇಕು ಅಂತಿದ್ರೆ 2%, A is 2%, B is 3%, C is 4%, D is 5%. ಸೊಲ್ಯೂಷನ್ ಇಲ್ಲಿ 2% ಆಯ್ತಾ. ಅಂಡರ್ ಮೈನ್ಸ್ ಅಂಡ್ ಮಿನರಲ್ಸ್ ಆಕ್ಟ್ it is 2% royalty that all the major mineral lease holders, okay, all major mineral leaseholders are required to pay to the National Mineral Exploration Trust. ಗೊತ್ತಾಯ್ತಲ್ವಾ? ಸೊ 2% ನ್ಯಾಪ್ಕಾ ಇರಲಿ, ದಟ್ ಇಸ್ ವಾಟ್ ಇಸ್ ದ ರಾಯಲ್ಟಿ ಟು ಬಿ ಪೇ ಟು NMET. ಸರಿನಾ? ಸೊ ದಟ್ ಇಸ್ ದ 19th ಕ್ವಶನ್. ಲೆಟ್ us move to the next question. 20th ಕ್ವಶನ್ ನೋಡಿದ್ರೆ ನೀವು, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಅಟಲ್ ಭುಜಲ್ ಯೋಜನಾ. ಇದು ಸೆಂಟ್ರಲ್ ಸ್ಕೀಮ್ ಇದು. ಸೊ ಅಟಲ್ ಭುಜಲ್ ಯೋಜನಾ ಇಸ್ ಅ ಕಮ್ಯುನಿಟಿ ಲೆಡ್ ಸಸ್ಟೈನಬಲ್ ಗ್ರೌಂಡ್ ವಾಟರ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ being implemented in 1199 water stretched gram panchayats across 41 blocks of 14 districts. ಆಯ್ತಾ. ನೆಕ್ಸ್ಟ್ ಸ್ಟೇಟ್ಮೆಂಟ್, ಇಟ್ ಇಸ್ ಅ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ವಿಚ್ ಆಫ್ ದ ಅಬೌವ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಆರ್ ಕರೆಕ್ಟ್? A, 1 only, B, 2 only, C, both 1 and 2, and D, none of the above. ಸರಿನಾ? ಸೊ ಅಗೇನ್ ಫಸ್ಟ್ ಸ್ಟೇಟ್ಮೆಂಟ್ ನೋಡಿದ್ರೆ ತುಂಬಾ ಸ್ಪೆಸಿಫಿಕ್ ಆಗೋಯ್ತು ಅಂಡ್ 14 ಡಿಸ್ಟ್ರಿಕ್ಟ್ ಮೇಕ್ ಸೆನ್ಸ್. ಅಲ್ಲಿ ಅವರು 25 ಡಿಸ್ಟ್ರಿಕ್ಟ್ ಅಥವಾ 23 ಡಿಸ್ಟ್ರಿಕ್ಟ್ ಅಂತ ಕೊಟ್ಟಿದ್ರೆ ಯೋಚನೆ ಮಾಡಬೇಕಾಗಿತ್ತು. ಬಟ್ 14 ಡಿಸ್ಟ್ರಿಕ್ಟ್ ಇಸ್ ಸಮ್ವೇರ್ ಇಟ್ ಮೇಕ್ಸ್ ಸೆನ್ಸ್ ಆ ಒಂದು ಊಹೆ ಮೇಲೆ. ಪ್ಲಸ್ 1199 ವಾಟರ್ ಸ್ಟ್ರೆಚ್ಡ್ ಗ್ರಾಮ ಪಂಚಾಯತ್ಸ್ ತುಂಬಾ ಸ್ಪೆಸಿಫಿಕ್ ಆಗಿದೆ. ತುಂಬಾ ಸ್ಪೆಸಿಫಿಕ್ ಆದಾಗ ಯೂಶಲಿ ಅದು ಕರೆಕ್ಟ್ ಇರುತ್ತೆ ಅಂತ ಅನ್ಕೊಂತೀನಿ. ಸೊ ಅದ್ರ ಮೇಲೆ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್. ಸೆಕೆಂಡ್ ಸ್ಟೇಟ್ಮೆಂಟ್ ಹೋದಾಗ ಇಲ್ಲಿ ಚೇಂಜ್ ಮಾಡೋ ಸಾಧ್ಯತೆಗಳಿದೆ. ಇಟ್ ಇಸ್ ಅ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಲ್ಲ, ಇಲ್ಲಿ ಚೇಂಜ್ ಮಾಡಿದೀನಿ ಇಲ್ಲಿ. ಸೊ ದ ಸೊಲ್ಯೂಷನ್ ಇಸ್ A, because first statement is correct and the second statement is wrong. The second statement is it is a central sector scheme. Central sector scheme ಅಂದಾಗ ಫಂಡಿಂಗ್ ಫುಲ್ ಸೆಂಟ್ರಲ್ ಗವರ್ಮೆಂಟ್ ಇಂದ ಬರುತ್ತೆ. ಸೆಂಟ್ರಲಿ ಸ್ಪಾನ್ಸರ್ಡ್ ಅಂದಾಗ ಇಬ್ರು ಸೆಂಟ್ರಲ್ ಗವರ್ಮೆಂಟ್ ಆಗುತ್ತೆ, ಸ್ಟೇಟ್ ಗವರ್ಮೆಂಟ್ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಸೆಂಟ್ರಲಿ ಸ್ಪಾನ್ಸರ್ಡ್ ಅಂಡ್ central sector scheme. So in the question of 20th, Atal Bhujal Yojana is a central sector scheme. Okay, that is, it is the government of India that will fund this development program in different states with full funding. ಗೊತ್ತಾಯ್ತಲ್ವಾ? ಸೊ ಲೆಟ್ us go on to the 21st question. 21st question ಏನಪ್ಪಾ ಅಂದ್ರೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಡಿಸ್ಟ್ರಿಕ್ಟ್ ಮಿನರಲ್ ಫೌಂಡೇಶನ್ ಟ್ರಸ್ಟ್. ಸರಿನಾ? ಫಸ್ಟ್ ಸ್ಟೇಟ್ಮೆಂಟ್ ಓನಾ, ಇಟ್ ಇಸ್ ಅ ನಾನ್ ಪ್ರಾಫಿಟ್ ಬಾಡಿ ಟು ಫಾರ್ಮುಲೇಟ್ ಅಂಡ್ ಇಂಪ್ಲಿಮೆಂಟ್ ಪ್ರೋಗ್ರಾಮ್ಸ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಪೀಪಲ್ ಲಿವಿಂಗ್ ಇನ್ ಮೈನ್ ಎಫೆಕ್ಟೆಡ್ ಏರಿಯಾ.
obviously it makes sense, correct ಇರೋ ಚಾನ್ಸಸ್ ಜಾಸ್ತಿ ಇದೆ. The state government has notified the establishment of district mineral foundation in each of the districts in Karnataka. ಆಯ್ತಾ, ಈಚ್ ಆಫ್ ದ ಡಿಸ್ಟ್ರಿಕ್ಟ್ಸ್ ಇನ್ ಕರ್ನಾಟಕ ಈಚ್ ಇದೆಯಾ ಇಲ್ವಾ ಅನ್ನೋದು ಅದು ನೀವು ಯೋಚನೆ ಮಾಡಬೇಕಾಗಿರುತ್ತೆ. ವಿಚ್ ಆಫ್ ದ ಅಬೌವ್ ಗಿವನ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಕರೆಕ್ಟ್? A1 ಓನ್ಲಿ, B2 ಓನ್ಲಿ, C both 1 and 2 and D none of the above. ಇಲ್ಲಿ ಎರಡು ಸ್ಟೇಟ್ಮೆಂಟ್ ಕರೆಕ್ಟ್. ಆಯ್ತಾ, ಸೊ ಒಂದು DMFT ಅಂತ ಏನಿದೆ, ದಟ್ ಇಸ್ ಅ ನಾನ್ ಪ್ರಾಫಿಟ್ ಬಾಡಿ. ಆಯ್ತಾ, ದಟ್ ಇಸ್ ಎಸ್ಟಾಬ್ಲಿಷ್ ಇನ್ ಆರ್ಡರ್ ಟು ಡೆವಲಪ್ the people who are affected by mining in the mine affected areas. And second, the district mineral foundation ಅಂತ ಏನಿದೆ ಅದು every district ನಲ್ಲಿ ಇರಬೇಕು. ಸರಿನಾ? So I hope you understood this. Answer is C. Let us move to the next question. Consider the following statements regarding district mineral foundation trust. ಆವಾಗಲೇ ಡಿಸ್ಟ್ರಿಕ್ಟ್ ಮಿನರಲ್ ಫೌಂಡೇಶನ್ ಎಲ್ಲೆಲ್ಲ ಎಸ್ಟಾಬ್ಲಿಷ್ ಆಗುತ್ತೆ ಅಂತ ನೋಡಿದ್ರಿ. ಈಗ ಇದರಲ್ಲಿ ಡಿಸ್ಟ್ರಿಕ್ಟ್ ಮಿನರಲ್ ಫೌಂಡೇಶನ್ ಟ್ರಸ್ಟ್ ಒಳಗೆ ಏನ್ ದುಡ್ಡು ಬರುತ್ತಲ್ಲ ಆ ದುಡ್ಡು ಖರ್ಚು ಹೆಂಗಾಗುತ್ತೆ ಅಂತ ನೋಡ್ಬೇಕು. ಆಯ್ತಾ, ಆ ರೂಲ್ ಪ್ರಕಾರ ಏನಿದೆ ಅಂತ. ಸೊ ಇಫ್ ಯು ಲುಕ್ ಎಟ್ ದಟ್, ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ. 10% ಆಫ್ ದ ಫಂಡ್ ಇಸ್ ಇಯರ್ ಮಾರ್ಕ್ಡ್ ಫಾರ್ ಎಂಡೌಮೆಂಟ್ ಪರ್ಪಸಸ್ ಆಫ್ಟರ್ ಕ್ಲೋಜರ್ ಆಫ್ ಮೈನಿಂಗ್ ಆಕ್ಟಿವಿಟಿ ಇನ್ ದ ಅಫೆಕ್ಟೆಡ್ ಏರಿಯಾಸ್. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ, 5% ಆಫ್ ದ ಫಂಡ್ಸ್ ಫ್ರಮ್ DMF is earmarked for administrative purposes. Remaining 85% shall be utilized for the implementation of projects and schemes prescribed under Pradhan Mantri Khanij Kshetra Kalyan Yojana in the ratio of 60-40 for high priority areas as well as other priority areas respectively. Which of the above given statements are correct? A only 1, B only 2, C all 3, D none of the above. ದುಡ್ಡು ಹೆಂಗ್ ಖರ್ಚು ಮಾಡ್ಬೇಕು ಅಂತ ಏನ್ ರೇಷಿಯೋ ಇದೆ ಅದು ಕರೆಕ್ಟ್. ಸೊ ದ ಆನ್ಸರ್ ಹಿಯರ್ ಇಸ್ ಸಿ. ಆಲ್ ದ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಸೊ ಏನ್ ನ್ಯಾಪ್ ಇಟ್ಕೊಬೇಕಂದ್ರೆ ನೀವು DMF ನಲ್ಲಿ ಏನ್ ಫಂಡ್ಸ್ ಬರುತ್ತೆ, 10% ಆಫ್ ದ ಫಂಡ್ ಎಂಡೌಮೆಂಟ್ ಪರ್ಪಸಸ್ ಆಫ್ಟರ್ ದ ಕ್ಲೋಜರ್ ಆಫ್ ದ ಮೈನ್ಸ್ ಹೋಗುತ್ತೆ. ಎಂಡೌಮೆಂಟ್ ಪರ್ಪಸಸ್ ಅಂದ್ರೆ ಅಲ್ಲಿ ಲ್ಯಾಂಡ್ ರಿಜ್ಯುವಿನೇಷನ್ ಇರ್ಬೋದು, ಎಫಾರೆಸ್ಟೇಷನ್ ಇರ್ಬೋದು. ಸೊ 10% ಆಫ್ ದ ಫಂಡ್ ಆರ್ ಎಂಡೌಮೆಂಟ್ ಪರ್ಪಸಸ್ ಆಫ್ ದಟ್ ಮೈನ್ ಎಫೆಕ್ಟೆಡ್ ಏರಿಯಾಗ ಹೋಗುತ್ತೆ ಆಫ್ಟರ್ ದ ಕ್ಲೋಜರ್ ಆಫ್ ದಟ್ ಮೈನ್. ಇನ್ 5% ಮಾತ್ರ ಅಡ್ಮಿನಿಸ್ಟ್ರೇಟಿವ್ ಪರ್ಪಸಸ್ ಯೂಸ್ ಮಾಡ್ಕೊಳಕ್ಕಾಗೋದು, ಜಾಸ್ತಿ ಮಾಡೋಕ್ಕಾಗಲ್ಲ. 5% ಮಾತ್ರ ಅಡ್ಮಿನಿಸ್ಟ್ರೇಟಿವ್ ಪರ್ಪಸಸ್ ಯೂಸ್ ಮಾಡ್ಕೊಳಕ್ಕಾಗೋದು. 10 and 5 ಬಿಟ್ರೆ ಇನ್ ಮಿಕ್ಕಿದ 85% ನ ದೇ ಹ್ಯಾವ್ ಟು ಯೂಸ್ ಇಟ್ ಇನ್ ಅಕಾರ್ಡೆನ್ಸ್ ಟು ದ ಗೈಡ್ಲೈನ್ಸ್ ಪ್ರಿಸ್ಕ್ರೈಬ್ಡ್ ಬೈ ಪ್ರಧಾನ್ ಮಂತ್ರಿ ಖನಿಜ್ ಕ್ಷೇತ್ರ ಕಲ್ಯಾಣ ಯೋಜನಾ ಅಂತ. ಅದರಲ್ಲೂ ಅಷ್ಟೇ ಆ ಪ್ರೋಗ್ರಾಮ್ ನಲ್ಲಿ 60% ಐ ಪ್ರಯಾರಿಟಿ ಏರಿಯಾಸ್ ಯೂಸ್ ಮಾಡಬೇಕು, 40% ಅದರ್ ಪ್ರಯಾರಿಟೀಸ್. 60% ಐ ಪ್ರಯಾರಿಟೀಸ್ ಅಂದ್ರೆ ಅದು ಎಜುಕೇಶನ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು. ಸೊ ಆ ಮೈನ್ ಎಫೆಕ್ಟೆಡ್ ಏರಿಯಾ ಏನ್ ಜನರು ಇರ್ತಾರಲ್ಲ ಅವ್ರಿಗೆ ಹೈ ಪ್ರಯಾರಿಟಿ ಏರಿಯಾಸ್ ಏನಿದೆ, ಕ್ಲೀನ್ ವಾಟರ್ ಇರ್ಬೋದು, ಈ ತರ ಐ ಪ್ರಯಾರಿಟೀಸ್ ಏರಿಯಾಸ್ಗೆ 60% ಸ್ಪೆಂಡ್ ಮಾಡಬೇಕು. ಮಿಕ್ಕಿದ ಅದರ್ ಪ್ರಯಾರಿಟೀಸ್ಗೆ 40% ಸ್ಪೆಂಡ್ ಮಾಡಬೇಕು. ಸೊ 10%, 5%, 85%. ಆ 85% ನಲ್ಲೂ 60-40 ಇನ್ ಅಕಾರ್ಡೆನ್ಸ್ ವಿತ್ ಪ್ರಧಾನ್ ಮಂತ್ರಿ ಖನಿಜ್ ಕ್ಷೇತ್ರ ಕಲ್ಯಾಣ ಯೋಜನಾ. ಆಯ್ತಾ, ಸೊ ದಿಸ್ ಇಸ್ ವಾಟ್ ಇಸ್ ದ 22nd question. The answer here is C. So now all the 3 statements are correct. Let us see the next statement. Consider the following statement. One, Karnataka is the 8th largest state in the country in terms of geographical area. ಆಯ್ತಾ, next to only about 26% of the total zone area is under irrigation. ಆಯ್ತಾ, which of the above given statements are correct? ಇಲ್ಲಿ the solution is B. ಆಯ್ತಾ, ಓನ್ಲಿ ಅಬೌಟ್ 26% ಆಫ್ ದ ಟೋಟಲ್ ಝೋನ್ ಏರಿಯಾ ಇಸ್ ಅಂಡರ್ ಇರಿಗೇಷನ್. ಬಟ್ ನಾವು ಓದ್ದಂಗೆ ಅವಾಗಲೇ ಕರ್ನಾಟಕ ಇಸ್ ದ 7th ಲಾರ್ಜೆಸ್ಟ್ ಇನ್ ಟರ್ಮ್ಸ್ ಆಫ್ ಏರಿಯಾ. 5.8% ಆಫ್ ದ ಟೋಟಲ್ ಜಿಯೋಗ್ರಫಿಕಲ್ ಏರಿಯಾ ಆಫ್ ಇಂಡಿಯಾ ಕಮ್ಸ್ ಇನ್ ಕರ್ನಾಟಕ. ಸೊ ಇಟ್ ಇಸ್ ಇನ್ ದ ರ್ಯಾಂಕ್ ಆಫ್ 7th, ನಾಟ್ 8th. ಸೊ ಇಲ್ಲಿ ಸೊಲ್ಯೂಷನ್ ಇಸ್ ಬಿ. ಸರಿನಾ? ಸೊ ನೆಕ್ಸ್ಟ್ ಹೋಗೋಣ. 24th ಕ್ವಶನ್ ನೋಡಿ. 24th ಕ್ವಶನ್ ಅಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ಸ್ಟ್ಯಾಂಡರ್ಡ್ ಪ್ರೆಸಿಪಿಟೇಷನ್ ಇಂಡೆಕ್ಸ್. ಆಯ್ತಾ, ನಮ್ಮ ಕರ್ನಾಟಕದಲ್ಲಿ ರೇನ್ಫಾಲ್ ನ ಅಸೆಸ್ ಮಾಡಕ್ ಯೂಸ್ ಮಾಡೋ ಇಂಡೆಕ್ಸ್ ಇದು ಸ್ಟ್ಯಾಂಡರ್ಡ್ ಪ್ರೆಸಿಪಿಟೇಷನ್ ಇಂಡೆಕ್ಸ್. ಇದು ಟೆಕ್ನಿಕಲ್ ಆದ್ರೂ ಜ್ಞಾಪಕ ಇಟ್ಕೊಳ್ಳಿ, ಬಿಕಾಸ್ ದೇರ್ ಆರ್ ಹೈ ಚಾನ್ಸಸ್ ಅವ್ರು ಕೇಳೋ ಚಾನ್ಸಸ್ ಇದೆ. ಸೊ ಫಸ್ಟ್ ಸ್ಟೇಟ್ಮೆಂಟು, ಇನ್ ಕರ್ನಾಟಕ ದ ಹಿಸ್ಟಾರಿಕಲ್ ರೇನ್ಫಾಲ್ ಡೇಟಾ ಅಪ್ ಟು ತಾಲೂಕ್ ಲೆವೆಲ್ is available for more than last 100 years. The historical rainfall data ತಾಲೂಕ್ ಲೆವೆಲ್ ಕಂಟ ಲಾಸ್ಟ್ 100 years ಇಂದ ಹಿಸ್ಟಾರಿಕಲ್ ಡೇಟಾ ಅವೈಲಬಲ್ ಇದೆ. ಯಾವುದು? ರೇನ್ಫಾಲ್ದು. ದಿಸ್ ಇಸ್ ಟ್ರೂ. ಲಾಸ್ಟ್ 100 years ಇಂದ ತಾಲೂಕ್ ಲೆವೆಲ್ ಎಷ್ಟು ಮಳೆ ಬಂದಿದೆ ಅಂತ ನಮ್ಮ ಹತ್ರ ಡೇಟಾ ಇದೆ. ಅದನ್ನ ಯೂಸ್ ಮಾಡ್ಕೊಂತಾರೆ ಇದರಲ್ಲಿ ಸ್ಟ್ಯಾಂಡರ್ಡ್ ಪ್ರೆಸಿಪಿಟೇಷನ್ ಇಂಡೆಕ್ಸ್ ನಲ್ಲಿ. ಸೊ 1 is true. ಸೆಕೆಂಡ್, ಪ್ರೆಸೆಂಟ್ ಇಯರ್ ರೇನ್ಫಾಲ್ ಡೇಟಾ is being used to determine the SPI by calculating the rainfall departure with respect to rainfall probability distribution function. ಸರಿನಾ? ಇದನ್ನ ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡೋಕೆ ಕಷ್ಟ ಆಗುತ್ತೆ, ಬಟ್ ಓವರ್ ಆಲ್ ದಿಸ್ ಇಸ್ ಕರೆಕ್ಟ್ ಅಗೇನ್. ಆಯ್ತಾ, ಟೆಕ್ನಿಕಲ್ ಇದೆ, ಹಿಂಗೆ ಕೇಳ್ಬೋದು, ಜ್ಞಾಪಕ ಇಟ್ಕೊಳ್ಳಿ. ಪ್ರೆಸೆಂಟ್ ಇಯರ್ ರೇನ್ಫಾಲ್ ಅಂದ್ರೆ ಈ ವರ್ಷದ ಮಳೆ ಹೆಂಗ್ ಡಿಟರ್ಮೈನ್ ಮಾಡ್ತಾರೆ ಅಂತ ಫಾರ್ಮುಲಾ ಕೊಡ್ತಾ ಇದಾರೆ ಅಲ್ಲಿ. ಪ್ರೆಸೆಂಟ್ ಇಯರ್ ರೇನ್ಫಾಲ್ ಡೇಟಾ ಇಸ್ ಬೀಯಿಂಗ್ ಯೂಸ್ಡ್ ಟು ಡಿಟರ್ಮೈನ್ ದ SPI by calculating the rainfall departure with respect to the rainfall probability distribution function.
ಆಯ್ತಾ. ಒಂದು ಪ್ರಾಬಬಿಲಿಟಿಲಿ ಲಾಸ್ಟ್ 100 ಇಯರ್ಸ್ದು ರೈನ್ಫಾಲ್ ಎಷ್ಟಾಗುತ್ತೆ ಅಂತ ಕಂಡಿಡ್ಕೊಂಡಿರ್ತಾರೆ. ಆ ಒಂದು ಆವರೇಜ್ ಇಂದ ಎಷ್ಟು ಡಿಪಾರ್ಚರ್ ಆಗುತ್ತೆ ಅನ್ನೋದ್ರ ಮೇಲೆ ದೇ ವಿಲ್ ಟ್ರೈ ಟು ಅಸೆಸ್. ಓವರ್ ಆಲ್ ಅದು ತುಂಬಾ ಟೆಕ್ನಿಕಲ್ ಆಯ್ತು, ಬಟ್ ಈ ಸ್ಟೇಟ್ಮೆಂಟ್ ಕರೆಕ್ಟು, ಸೊ ನ್ಯಾಪ್ಕ ಇಟ್ಕೊಳ್ಳಿ ಸ್ಟೇಟ್ಮೆಂಟ್ ಅಷ್ಟೇ. ಥರ್ಡ್ ಒನ್, ದ ಇಂಡೆಕ್ಸ್ ಇಸ್ ಯೂಸ್ಡ್ ಆಸ್ ಅ ಡ್ರಾಟ್ ಇಂಡಿಕೇಟರ್. ವಿಚ್ ಆಫ್ ದ ಅಬೌವ್ ಗಿವನ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ಓನ್ಲಿ ಒನ್, ಓನ್ಲಿ ಟು, ಆಲ್ ತ್ರೀ, ನನ್ ಆಫ್ ದ ಅಬೌವ್. ಪುನಃ ಇಲ್ಲಿ ನಿಮಗೆ ಕನ್ಫ್ಯೂಸ್ ಮಾಡಕ್ಕೆ ಇಷ್ಟ ಇಲ್ಲ ನನಗೆ. ಆಲ್ ದ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಓಕೆ, ಸೊ ಸ್ಟ್ಯಾಂಡರ್ಡ್ ಪ್ರೆಸಿಪಿಟೇಷನ್ ಇಂಡೆಕ್ಸ್ ಅಂತ ಏನಿದೆ SPI, ಅದರಲ್ಲಿ ದಿಸ್ ಇಸ್ ಹೌ ದ ಇಂಡೆಕ್ಸ್ ಇಸ್ used to assess the rainfall that is going to come for this year on the basis of data that is taken from the last 100 years that is available in Karnataka at taluk level. I hope it is helpful. Sarina, this is about the 24th question. So let us now look at the next question. Consider the following statements. Based on the biological oxygen demand value at the water quality monitoring locations along the river stretches, CPCB has identified 351 polluted river stretches throughout India wherein BOD exceeds 3 milligrams per liter. First statement idu. Second statement, 100 of them are in Karnataka. Okay, which of the above given statements is or are correct? A 1 only, B 2 only, C both 1 and 2, and D none of the above. ಇಲ್ಲಿ ನೀವು ನಾನು ನಿಮ್ಗೆ ಹೇಳಕ್ ಪ್ರಯತ್ನ ಪಟ್ಟಿದ್ದೀನಿ ಅಂದ್ರೆ, ಯಾವುದೇ ಒಂದು ರಿವರ್ ಸ್ಟ್ರೆಚ್ ನ ಪೊಲ್ಯೂಟೆಡ್ ರಿವರ್ ಸ್ಟ್ರೆಚ್ ಅಂತ ಅನಲೈಸ್ ಅಂಡ್ ಡಿಕ್ಲೇರ್ ಮಾಡ್ಬೇಕಂದ್ರೆ ಅದನ್ನ ಮಾಡಕ್ಕಾಗೋದು CPCB. ಒಂದು, ಅದನ್ನ ಜ್ಞಾಪಕ ಇರಬೇಕು. ಸೆಕೆಂಡ್ ಏನು, ಯಾವಾಗ CPCB ಒಂದು ರಿವರ್ ಸ್ಟ್ರೆಚ್ ನ ಪೊಲ್ಯೂಟೆಡ್ ಅಂತ ಡಿಕ್ಲೇರ್ ಮಾಡ್ತಾರೆ ಅಂದ್ರೆ, ವೆನ್ ದ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಎಕ್ಸೀಡ್ಸ್ 3 mg per liter. ಈ 2 ಸ್ಟಾರ್ಟ್ ಇಟ್ಕೊಳ್ಳಿ. CPCB ಜಾಬ್ ಏನು, ವಾಟ್ ಇಸ್ ದ ಕ್ರೈಟೀರಿಯಾ ಟು ಡಿಕ್ಲೇರ್ ಅ ರಿವರ್ ಸ್ಟ್ರೆಚ್ ಆಸ್ ಪೊಲ್ಯೂಟೆಡ್, ದಟ್ ಇಸ್ ಮೋರ್ ದೆನ್ 3 mg per liter. ಇಷ್ಟು ಜ್ಞಾಪಕ ಇಟ್ಕೊಳ್ಳಿ, ಇನ್ ಮಿಕ್ಕಿದ ಫ್ಯಾಕ್ಟ್ ಎಲ್ಲ ಬೇಡ. ಬಟ್ ಓವರ್ ಆಲ್ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್. CPCB has identified 351 polluted river stretches as it has declared 351 river stretches as polluted. ಸರಿನಾ? ಸೆಕೆಂಡ್ ಸ್ಟೇಟ್ಮೆಂಟ್ ಬಡಿ 100 of them are in Karnataka. ಈಗ ಸೆಕೆಂಡ್ ಸ್ಟೇಟ್ಮೆಂಟ್, ನೀವು ಫಸ್ಟ್ ಸ್ಟೇಟ್ಮೆಂಟ್ ಟ್ರೂ ಅಂದ್ರೆ 351 ರಿವರ್ ಸ್ಟ್ರೆಚ್ ಪೊಲ್ಯೂಟೆಡ್ ಅಂತ ಡಿಕ್ಲೇರ್ ಮಾಡಿದ್ರೆ ಇಂಡಿಯಾಲಿ, 100 ಕರ್ನಾಟಕದಲ್ಲಿ ಇದೆ ಅಂದ್ರೆ ನಿಜ ಆಗಕ್ಕೆ ಚಾನ್ಸ್ ಆಗುತ್ತಾ? 1/3 of all the river stretches in India are polluted and that too they are in Karnataka ಅಂದ್ರೆ ಜಾಸ್ತಿ ಆಗಿಲ್ವಾ ಇದು? ಇಲ್ಲಿ ಅದಕ್ಕೆ ಹೇಳ್ತಾ ಇರೋದು, ಆ ಒಂದು ಕಾಮನ್ ಸೆನ್ಸ್ ಬೇಕು. 100 of them, 351 100 ಕರ್ನಾಟಕದಲ್ಲಿ ಇದೆ ಅಂದ್ರೆ ತಪ್ಪು, ಫ್ಯಾಕ್ಟ್ ಎಕ್ಸ್ಟ್ರೀಮ್ ಆಗುತ್ತೆ. ಅದಕ್ಕೋಸ್ಕರ ಸೆಕೆಂಡ್ ಸ್ಟೇಟ್ಮೆಂಟ್ ತಪ್ಪು ಅಂತ ಏನ್ ಅನಲೈಸ್ ಮಾಡ್ತಿರಲ್ಲ, ಈ ಒಂದು ಲಾಜಿಕಲ್ ಥಿಂಕಿಂಗ್ ಬೇಕಾಗಿರೋದು. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಹೌ ಟು ಗೋ ಅಬೌಟ್ ಯುವರ್ ಪ್ರಿಲಿಮ್ಸ್ ಪ್ರಿಪರೇಷನ್. ಸೊ ಪ್ರಿಲಿಮ್ಸ್ಗೆ ಪುನಃ ಹೇಳ್ತಾ ಇದ್ದೀನಿ, ಜಾಸ್ತಿ ಓದ್ಕೊಂಡು ಕೂತ್ಕೊಂಬೇಡಿ. ದಯವಿಟ್ಟು ಈ ತರ ಸಾಲ್ವ್ ಮಾಡ್ತಾ ಅನಲೈಸ್ ಮಾಡಿ ಲಾಜಿಕ್ ಹಾಕಕ್ ಸ್ಟಾರ್ಟ್ ಮಾಡಿ. ಆ ಲಾಜಿಕ್ ಹಾಕೋದು ರಿಸ್ಕ್ ತಗೊಳ್ಳಿ, ಲಾಜಿಕ್ ಹಾಕಿ ರಿಸ್ಕ್ ತಗೊಳ್ಳಿ, ಲಾಜಿಕ್ ಹಾಕಿ ರಿಸ್ಕ್ ತಗೊಳ್ಳಿ. ರಿಸ್ಕ್ ತಗೊಂಬಿಡಿ ಅಂತ ಹೇಳ್ತಾ ಇಲ್ಲ, ಬಟ್ ರಿಸ್ಕ್ ಗೆಸ್ ಮೇಲೆ ಮಾಡಬಾರ್ದು, ಲಾಜಿಕ್ ಮೇಲೆ ಮಾಡಬೇಕು. ಸೊ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್, ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ರಾಂಗ್, ಸೊ ದ ಸೊಲ್ಯೂಷನ್ ಇಸ್ ಎ. ಸೊ ದಿಸ್ ಕಂಪ್ಲೀಟ್ಸ್ ದ ಚಾಪ್ಟರ್. ಐ ಹೋಪ್ ಇಟ್ ವಾಸ್ ಹೆಲ್ಪ್ಫುಲ್. ನಾನು ಅನ್ಕೊಂತೀನಿ ನಿಮ್ಗೆ ಏನ್ ಇಷ್ಟು ಎಪಿಸೋಡ್ಸ್ ಮಾಡ್ತಾ ಇದ್ದೀನಿ ಅದೆಲ್ಲ ಹೆಲ್ಪ್ ಆಗ್ತಾ ಇದೆ ಅಂತ. ಓಕೆ, ಇನ್ನು ಮುಂದೆ ತುಂಬಾ ಎಪಿಸೋಡ್ಸ್ ನಲ್ಲಿ ಇನ್ನೂ ಪ್ರಿಲಿಮ್ಸ್ ಹೆಂಗ್ ಹೋಗ್ಬೇಕು, ಯಾವ ತರ ನಿಮ್ದು ಯೋಚನೆಗಳು ಇರಬೇಕು ಅಂತಾನು ಹೇಳ್ತಾ ಹೋಗ್ತೀನಿ. ಬಟ್ ಏನೇ ಇದ್ರು ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಯು ಕ್ಯಾನ್ ಪುಟ್ ದ ಫೀಡ್ಬ್ಯಾಕ್. ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಎಷ್ಟು ಜನಕ್ಕಾಗುತ್ತೆ ಆದಷ್ಟು ಶೇರ್ ಮಾಡಿ. ಯಾಕಂದ್ರೆ ನೀವು ಶೇರ್ ಮಾಡಿದಷ್ಟು ನಮ್ಗಿನ್ನೂ ಉತ್ಸಾಹ ಜಾಸ್ತಿ ಆಗುತ್ತೆ, ನಮ್ಗಿನ್ನೂ ಆ ಮೋಟಿವೇಶನ್ ಬರುತ್ತೆ. ಅಯ್ಯೋ ಇಷ್ಟೊಂದು ಜನ ನಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂತ. ಅವಾಗ ಇನ್ನೂ ಚೆನ್ನಾಗಿ ಮಾಡಕ್ ಪ್ರಯತ್ನ ಪಡ್ತೀವಿ. Okay, with that, if there is anything, please message in the comment section or please contact me in the Telegram, and please make sure that you are studying hard. ಪುನಃ ಬರ್ತೀನಿ, ಇನ್ನೊಂದು ಚಾಪ್ಟರ್ ತಗೊಂಡು ಬರ್ತೀನಿ, ಪುನಃ ಮಾತಾಡೋಣ. ಅಲ್ಲಿ ತನಕ ನಮಸ್ಕಾರ.